Good morning, dear student. Welcome to Physics Bridge course. So, last previous class we have learned about logarithm. So, we have learned definition of logarithm, some properties related to logarithm, and we have also learned the rules of logarithm or laws of logarithm. Okay. Now, we are going to study types of logarithm and how to find out the logarithm using a log table. So without using a calculator, how can we use logarithm? Just by seeing Clark's table. So I will show the picture of Clark's table. See, this is the Clark's table picture. So ನೀವು ಈ ಬುಕ್ ಸ್ಟೋರ್ಸ್ ಸ್ಟೇಷನರಿ ಸ್ಟೋರ್ಸಿಗೆ ಹೋಗ್ಬಿಟ್ಟು ಒಂದು ಕ್ಲಾರ್ಕ್ಸ್ ಟೇಬಲ್ ಅಥವಾ ಲಾಗರಿದಮ್ ಬುಕ್ ಕೊಡಿ ಅಂತ ಕೇಳಿಬಿಟ್ಟು ಈ ಬುಕ್ನ ತೊಗೊಂಡು ಇಟ್ಕೊಳ್ಬೇಕು. ಸೊ ಬಿಕಾಸ್ ನಿಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿನಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟ್ರು ಅಲೋ ಮಾಡಲ್ಲ. ಓಕೆ, ಸೊ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿನಲ್ಲಾಗಿರ್ಬೋದು, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ some of the problems are there. So to solve those problems you need help of this Clark's table. ಓಕೆನಾ? ಸೊ ಈಗ ಈ ಕ್ಲಾರ್ಕ್ಸ್ ಟೇಬಲ್ನ ಯೂಸ್ ಮಾಡಿಕೊಂಡು ಅಥವಾ ಲಾಗ್ ಟೇಬಲ್ ಅಂತಲೂ ಹೇಳ್ತೀವಿ ನಾವು, ಇದನ್ನು ಸೈಂಟಿಫಿಕ್ ಡೇಟಾ ಬುಕ್ ಅಂತ ಹೇಳ್ತೀವಿ. ಸೊ ಈ ಬುಕ್ನಲ್ಲಿರೋಂಥ ಲಾಗರಿದಮ್ ಟೇಬಲ್ನ ಯೂಸ್ ಮಾಡಿಕೊಂಡು ಹೇಗೆ ಲಾಗ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದಂತ ನೋಡೋಣ. ಓಕೆ, so before that, just recall what is logarithm. Okay, see here, if there are three numbers, for example a, b, c, they are interrelated. A to the power of b is equal to c ಅಂದರೆ a ಘಾತ b is equal to c ಅಂತ ಇದೆ. ಇದನ್ನು ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಹೇಳ್ತೀವಿ. ದೆನ್ ದ ಎಕ್ಸ್ಪೋನೆಂಟ್ b, ಘಾತ ಸೂಚಿ b ಇದೆಯಲ್ಲ, ಇದನ್ನ ಲಾಗರಿದಮ್ ನಂಬರ್ ಅಂತ ಹೇಳ್ತೀವಿ ನಾವು. Okay, so the exponent b, then the exponent b is called the logarithm number c. Okay, to the base a ಇದೆ ನೋಡಿ ಇಲ್ಲಿ. So it can be written as log of c to the base a is equal to b. ಈ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಇರೋದನ್ನ ನಾವು ಲಾಗರಿದಮ್ ಫಾರ್ಮಿಗೆ ಬರೆದಿದ್ದೀವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಇದು ಹೇಗೆ ಬರೆಯೋದಂತ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ 2 to the power of 3 is equal to 8 ಅಂತ ಇದೆ. ಇದನ್ನು ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಹೇಳ್ತೀವಿ. ಇದನ್ನೇ ನೀವು ಲಾಗರಿದಮ್ ಫಾರ್ಮಿಗೆ ಬರೆದ್ರೆ ಇಲ್ಲಿ 3 ಇಸ್ ದ ಆನ್ಸರ್. ಸೊ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಪವರಲ್ಲಿ ಏನಿರುತ್ತೋ ಅಂದರೆ ಘಾತ ಸೂಚಿನಲ್ಲಿರುವಂಥ ನಂಬರ್ನ ನಾವು ಲಾಗರಿದಮಲ್ಲಿ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತೀವಿ. ಲಾಗರಿದಮ್ ಆಫ್ 8 ಟು ದ ಬೇಸ್ 2 ಈಸ್ 3 ಆಗುತ್ತೆ. ದಟ್ ಈಸ್ ಲಾಗ್ ಆಫ್ 8 ಟು ದ ಬೇಸ್ 2 ಈಸ್ 3. ಅಂದರೆ ಟು ಗೆಟ್ ದ 8 ವಿ ನೀಡ್ ಟು ಇನ್ಕ್ರೀಸ್ ದ 2 ಟು ದಿ ಪವರ್ ಎಷ್ಟು ಸಲ ಮಲ್ಟಿಪ್ಲೈ ಮಾಡಬೇಕು, 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ದೆನ್ ವಿ ಗೆಟ್ ದ ನಂಬರ್ 8. Okay, the logarithm of any number to give a base is value of the index to which the base must be raised to get the given number. ಸೊ ನಾನು ಹೇಳಿದ್ದೀನಿ ನಿಮಗೆ ಲಾಸ್ಟ್ ಕ್ಲಾಸಲ್ಲೇ, ಲಾಗರಿದಮ್ ಅಂತ ಹೇಳಿದ್ರೆ ಏನೂ ಇಲ್ಲ. ಈಗ ಒಂದು ನಂಬರ್ ಕೊಟ್ಟಿರ್ತಾರೆ ಅವರು, ಆ ನಂಬರ್ನ ಪಡೆಯೋದಕ್ಕೆ ನಾವು ಬೇಸ್ನ ಎಷ್ಟು ಸಲ ಮಲ್ಟಿಪ್ಲೈ ಮಾಡಬೇಕು. ಟು ಗೆಟ್ ದ ಗಿವನ್ ನಂಬರ್ ಹೌ ಮೆನಿ ಟೈಮ್ಸ್ ದ ಬೇಸ್ ಶುಡ್ ಬಿ ಮಲ್ಟಿಪ್ಲೈಡ್ ಇಟ್ ಸೆಲ್ಫ್, ದಟ್ ಈಸ್ ಕಾಲ್ಡ್ ಲಾಗರಿದಮ್. ಓಕೆ, ಸೊ ಲಾಗರಿದಮಲ್ಲಿ ಸಿ ಅಬ್ಸರ್ವ್ ಹಿಯರ್, ಈ 2 ಪ್ಲೇಸಲ್ಲಿ ಏನಾದರೂ 10 ಇದ್ದರೆ ಅದನ್ನು ನಾವು ಕಾಮನ್ ಲಾಗರಿದಮ್ ಆರ್ ನೆಪೇರಿಯನ್ ಲಾಗರಿದಮ್ ಅಂತ ಹೇಳ್ತೀವಿ. ಸಪೋಸ್ ಈ ಲಾಗ್ 2 ಪ್ಲೇಸಲ್ಲಿ ಏನಾದರೂ ಇ ಇದ್ದರೆ ಅದನ್ನು ನಾವು ನ್ಯಾಚುರಲ್ ಲಾಗರಿದಮ್ ಅಂತ ಹೇಳ್ತೀವಿ. ಓಕೆ, ಸೊ ಲಾಗರಿದಮ್ ಆಫ್ ಬೇಸ್ ಇ ಈಸ್ ಕಾಲ್ಡ್ ನ್ಯಾಚುರಲ್ ಲಾಗರಿದಮ್. ಲಾಗರಿದಮ್ ಆಫ್ ಬೇಸ್ 10 ಈಸ್ ಕಾಲ್ಡ್ ಕಾಮನ್ ಲಾಗರಿದಮ್. ಓಕೆ, ಇಫ್ ನೋ ಬೇಸ್ ಅಂದರೆ ಏನೂ ಕೊಟ್ಟಿಲ್ಲ, ಜಸ್ಟ್ ಲಾಗ್ ಆಫ್ 8 ಅಂತ ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ಇಟ್ ಈಸ್ ಎ ಕಾಮನ್ ಲಾಗರಿದಮ್. ಸೊ ಇನ್ಸ್ಟೆಡ್ ಆಫ್ 10 ಕೊಟ್ಟರೆ ಕೊಡ್ಬೋದು, ಕೊಟ್ಟಿಲ್ಲ ಅಂದ್ರೂ ಹಾಗೆ ಇರ್ಬೋದು. ಓಕೆನಾ? ಸೊ ಇದನ್ನು ನಾನು ನಿಮಗೆ ಟೈಪ್ಸ್ ಆಫ್ ಲಾಗರಿದಮಲ್ಲಿ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಆಲ್ಸೋ ಲರ್ನ್ ಅಬೌಟ್ laws of logarithm. First one product law, that is log of a in m into n ಅಂತ ಹೇಳಿದ್ರೆ ಬೇಸ್ ಸೇಮ್ ಇರುತ್ತೆ. ಸೊ ಈ ಪ್ರಾಡಕ್ಟ್ ಇಲ್ಲಿರೋದನ್ನ ನಾವು ಆ್ಯಡ್ ಮಾಡ್ತೀವಿ. ಸೊ ಕೋಶಂಟ್ ಲಾ ಅಂತ ಹೇಳಿದ್ರೆ ಇಲ್ಲಿ ಸಬ್ಟ್ರಾಕ್ಷನ್ ಅಂತ ಐಡೆಂಟಿಟಿ ಅಂತ ಓದಿದ್ವಿ. ಲಾಗ್ ಆಫ್ ಎಮ್ ಬೈ ಎನ್, ಬೇಸ್ ಎ ಇದೆ ಅಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಆಗುತ್ತೆ. ಸೊ ಪವರ್ ಲಾ, ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್ ಅಂದರೆ ಫಸ್ಟು ಎನ್ನ ಮಲ್ಟಿಪ್ಲೈ ಮಾಡಿ ದೆನ್ ಲಾಗ್ ಆಫ್ ಎಮ್ ಟು ದ ಬೇಸ್ ಎ ಅಂತ ಕನ್ಸಿಡರ್ ಮಾಡ್ತೀವಿ. Then what is the use of this log table? That is very important. Okay, the logarithm of a number consisting of 2 parts.
ಈ ಎರಡು ಪಾರ್ಟ್ಸ್ ಇರುತ್ತೆ ಲಾಗರಿದಮಲ್ಲಿ. ಆರ್ ಟು ಫೈಂಡ್ ಔಟ್ ದ ಲಾಗರಿದಮ್, ಸೊ ಲಾಗ್ ಈಸ್ ಈಕ್ವಲ್ ಟು ಕ್ಯಾರೆಕ್ಟರಿಸ್ಟಿಕ್ ಪ್ಲಸ್ ಮ್ಯಾಂಟಿಸಾ, ಇದೆರಡೂ ಆ್ಯಡ್ ಮಾಡಿದ್ರೆ ನಮಗೆ ಲಾಗ್ ನಂಬರ್ ಸಿಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿದ್ರೆ ಇಲ್ಲಿ ಇಂಟಿಗ್ರಲ್ ಪಾರ್ಟ್ ಆಫ್ ಅ ಲಾಗ್, ಮ್ಯಾಂಟಿಸಾ ಅಂತ ಹೇಳಿದ್ರೆ ಡೆಸಿಮಲ್ ಪಾರ್ಟ್ ಆರ್ ಫ್ರಾಕ್ಷನಲ್ ಪಾರ್ಟ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್, ಓಕೆನಾ. ಸೊ ದಿಸ್ ಇಸ್ ದ ಯೂಸ್ ಆಫ್ ಲಾಗ್ ಟೇಬಲ್. ಸೊ ಲಾಗ್ ಟೇಬಲ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆನ್ ಫಿಸಿಕ್ಸ್ ಆಸ್ ವೆಲ್ ಆಸ್ ಅ ಕೆಮಿಸ್ಟ್ರಿ. ಓಕೆ, ಸೊ ಐಮ್ ಆಲ್ರೆಡಿ ಟೋಲ್ಡ್ ಯು. ಸೊ ಲಾಗರಿದಮ್ ಅಂತ ಹೇಳಿದ್ರೆ, ಸೊ ಅದನ್ನು ಒಬ್ಬ ಬ್ರಿಟಿಷ್ ಸೈಂಟಿಸ್ಟ್ ನೆಪೇರಿಯನ್ ಅಂತ ಅವ್ರ ನೇಮ್. ಸೊ ಹೀ ಫೌಂಡ್ ದ ಕಾನ್ಸೆಪ್ಟ್ ಆಫ್ ಲಾಗರಿದಮ್. ಸೊ logarithm is classified into two types. The first one is common logarithm and the second one is natural logarithm. So common logarithm anta helidre, a logarithm with base 10 is known as common logarithm. For example, log 22 to the base 10. ಸೊ ಈ ಥರ ಇದ್ದರೆ ನಾವು ಅದನ್ನು ಕಾಮನ್ ಲಾಗರಿದಮ್ ಅಂತ ಹೇಳ್ತೀವಿ. ಅದೇ ಥರ ಲಾಗ್ ಇ ಟು ದ ಬೇಸ್ ಎಕ್ಸ್ ಈ ಥರ ಇದೆ ಅಂತ ಹೇಳಿದ್ರೆ ಇದನ್ನು ನಾವು ನ್ಯಾಚುರಲ್ ಲಾಗರಿದಮ್ ಅಂತ ಹೇಳ್ತೀವಿ. ಎ ಲಾಗರಿದಮ್ ವಿತ್ ಬೇಸ್ ಇ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ನ್ಯಾಚುರಲ್ ಲಾಗರಿದಮ್. ಕಾಮನ್ ಲಾಗರಿದಮ್ ಅಂತ ಹೇಳಿದ್ರೆ ಬೇಸ್ ಶುಡ್ ಬಿ 10 ಇರುತ್ತೆ. ಇಫ್ ಸಪೋಸ್ ಯಾವುದು ಕೊಟ್ಟಿಲ್ಲ, ಜಸ್ಟ್ ಫೈಂಡ್ ಲಾಗ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ಇಟ್ ಬಿಲಾಂಗ್ ಟು ದ ಕ್ಯಾಟಗರಿ ಆಫ್ ಕಾಮನ್ ಲಾಗರಿದಮ್. ಸೊ 10 ಕೊಟ್ಟರು ಕೊಟ್ಟಿಲ್ಲ ಅಂತ ಹೇಳಿದ್ರು, ಸೊ ಕೊಟ್ಟರೆ ಕೊಡ್ಬೋದು, ಕೊಟ್ಟಿಲ್ಲ ಅಂದರೆ ಕೊಡ್ದೇನೂ ಇರ್ಬೋದು. ಓಕೆ, ಸೊ ಇಟ್ ಈಸ್ ಅಂಡರ್ಸ್ಟುಡ್ ಬೇಸಲ್ಲಿ ಏನಿಲ್ಲ ಅಂತ ಹೇಳಿದ್ರೆ, ಅಂದರೆ ಲಾಗ್ ಟು ದ ಬೇಸ್ ಎಂಟಿ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ಇಟ್ ಈಸ್ ಎ ಕಾಮನ್ ಲಾಗರಿದಮ್. 10 ಇದೆ ಅಂತ ನಾವು ಇದು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ. ಸೊ ಐ ಥಿಂಕ್ it is clear. So logarithm is nothing but to get the desired value, how many times the base should be multiplied. This is what we called logarithm. And logarithm na ನಾವು 2 type ಆಗಿ ಡಿವೈಡ್ ಮಾಡ್ತೀವಿ, ಕಾಮನ್ ಲಾಗರಿದಮ್ ಅಂಡ್ ನ್ಯಾಚುರಲ್ ಲಾಗರಿದಮ್. ಸೊ ಕಾಮನ್ ಲಾಗರಿದಮ್ ಅಂತ ಹೇಳಿದ್ರೆ the base value should be 10. okay, log, for example, log x to the base 10. so this is what we called common logarithm. At the same time log y to the base e ಇದೆ ಅಂತ ಹೇಳಿದ್ರೆ ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ನ್ಯಾಚುರಲ್ ಲಾಗರಿದಮ್. ಸೊ ಇ ಅಂತ ಹೇಳಿದ್ರೆ ಇಟ್ ಇಸ್ ಎ ಕಾನ್ಸ್ಟೆಂಟ್, ಎಕ್ಸ್ಪೋನೆನ್ಷಿಯಲ್ ಅಂತ ಹೇಳ್ತೀವಲ್ಲ ನಾವು, ಆ ಕಾನ್ಸ್ಟೆಂಟ್. ಈಗ ಪೈಗೆ ನಮಗೆ ವ್ಯಾಲ್ಯೂ ಗೊತ್ತು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪೈ? 3.142, ಕರೆಕ್ಟಾ? ಆರ್ 22/7 ಅಂತ ಹೇಳ್ತೀವಿ. ಸೊ ಅದೇ ಥರ ಇ ಅಂತ ಹೇಳಿದ್ರೆ 2.71828. ದಿಸ್ ಇಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ, so let us move on to the next one. So I'm already told you log is obtained by adding characteristic plus mantissa. Okay, so now we have to understand what you meant by this characteristic and what you meant by this mantissa. Okay, so to find characteristic, see ಈಗ ಒಂದು ನಂಬರ್ ಇದೆ 3.2021 ಅಂತ ಇದೆ. see observe here. ಸೊ ಈ ಡೆಸಿಮಲ್ಗಿನ್ನ ಬಿಫೋರ್ ಏನು ನಂಬರ್ ಇರುತ್ತೋ ಇದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಓಕೆ, ಮ್ಯಾಂಟಿಸಾ ಅಂತ ಹೇಳಿದ್ರೆ ಆಫ್ಟರ್ ದಟ್ ಏನು ವ್ಯಾಲ್ಯೂ ಬರುತ್ತೆ ಅದನ್ನು ನಾವು ಮ್ಯಾಂಟಿಸಾ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕ್ಯಾರೆಕ್ಟರಿಸ್ಟಿಕ್ ಈಸ್ ಒಬ್ಟೈನ್ಡ್ ಬೈ ಸೀಯಿಂಗ್ ದ ಗಿವನ್ ನಂಬರ್. ಈಗ ನೀವು ಯು ಹ್ಯಾವ್ ಟು ಫೈಂಡ್ ಲಾಗ್ ಆಫ್ 100.0 ಇದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಯುವರ್ ಟಾಸ್ಕ್ ಈಸ್ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಲಾಗ್ 100. ಓಕೆ, ಲಾಗ್ 100 ಅಂದರೆ ಎಕ್ಸ್ಪೊನೆನ್ಷಿಯಲ್ ಫಾರ್ಮಲ್ಲಿ ನೀವು ಈಸಿಯಾಗಿ ಬರೆದ್ಬಿಡ್ತೀರಾ. 10 to the power of 2 ಇಸ್ ದ ಲಾಗ್ ವ್ಯಾಲ್ಯೂ, ಕರೆಕ್ಟಾ? ಅಂದರೆ ನೀವು 10ನ 2 times ಮಲ್ಟಿಪ್ಲೈ ಮಾಡಿದ್ರೆ ದೆನ್ ಯು ಗೆಟ್ ದ ನಂಬರ್ 100, ಕರೆಕ್ಟಾ? ಸೊ ಹಾಗಾದರೆ ಬಟ್ ಲಾಗ್ ಅಂದರೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿದೆ, ಲಾಗ್ ಬುಕ್ನ ಯೂಸ್ ಮಾಡಿ ಹೇಗೆ ಫೈಂಡ್ ಔಟ್ ಮಾಡೋದು? ದಟ್ ಈಸ್ ದ ಆನ್ಸರ್. ಅಂದರೆ ನಿಮಗೆ ಆನ್ಸರ್ ಇಲ್ಲಿ ಎಷ್ಟು ಬರಬೇಕು? 2.0000 ಬರಬೇಕು, ಕರೆಕ್ಟಾ? ಸೊ ಲಾಗ್ 100 ವ್ಯಾಲ್ಯೂ. ಸೊ ಬರುತ್ತಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡೋಣ. ಸೊ ಇಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿದ್ರೆ ಈಗ ಗಿವನ್ ನಂಬರ್ ಏನಿದೆಪ್ಪ, ಲಾಗ್ 100 ಫೈಂಡ್ ಔಟ್ ಮಾಡಬೇಕು, ಹೌದಾ? ಸೊ ಆ ನಂಬರ್ನ ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ಇಫ್ ದ ಗಿವನ್ ನಂಬರ್ ಇಸ್ ಗ್ರೇಟರ್ ದೆನ್ 1, ಸೊ ವಿ ಹ್ಯಾವ್ ಟು ಯೂಸ್ ಒನ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಕ್ಯಾರೆಕ್ಟರಿಸ್ಟಿಕ್. ಅಂದರೆ ನಿಮಗೆ ಕೊಟ್ಟಿರೋ ನಂಬರು 1ಗಿಂತ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅನ್ನೋ ಬೇಸಿಸ್ ಮೇಲೆ ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು, ಅಂದರೆ ಜಸ್ಟ್ ಬೈ ಅಬ್ಸರ್ವಿಂಗ್ ದ ಗಿವನ್ ನಂಬರ್ ನೀವು ಕ್ಯಾರೆಕ್ಟರಿಸ್ಟಿಕ್ನ ಫೈಂಡ್ ಔಟ್ ಮಾಡ್ತೀರಾ. ಬಟ್ ದ ಮ್ಯಾಂಟಿಸಾ ಇಟ್ಸ್ ಒಬ್ಟೈನ್ಡ್ ಬೈ
ಜಸ್ಟ್ ಬೈ ಸೀಯಿಂಗ್ ಕ್ಲಾರ್ಕ್ಸ್ ಟೇಬಲ್ ಅಥವಾ ಲಾಗ್ ಟೇಬಲ್ನ ನೋಡಿ ಮ್ಯಾಂಟಿಸನ್ನು ಫೈಂಡ್ ಔಟ್ ಮಾಡ್ತೀರಾ. ಓಕೆನಾ. ಸೊ ಲಾಗ್ ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ ಪ್ಲಸ್ ಮ್ಯಾಂಟಿಸ. ಕ್ಯಾರೆಕ್ಟರಿಸ್ಟಿಕ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಲಾಗ್ ಟೇಬಲಲ್ಲಿ ಮ್ಯಾಂಟಿಸನ್ನು ನೋಡಿ ಅದೆರಡೂ ಆ್ಯಡ್ ಮಾಡಿದ್ರೆ ದೆನ್ ಯು ಗೆಟ್ ದ ಲಾಗ್. ಓಕೆ. ಬಟ್ ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಿಮಗೆ ಕೊಟ್ಟಿರೋ ನಂಬರ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಫಾರ್ಮುಲಾನ ಯೂಸ್ ಮಾಡಿ ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡ್ತೀರಾ. ಬಟ್ ಮ್ಯಾಂಟಿಸ ಫೈಂಡ್ ಔಟ್ ಮಾಡೋದು ಜಸ್ಟ್ ಬೈ ಸೀಯಿಂಗ್ ದ ಲಾಗ್ ಬುಕ್. ಓಕೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಕ್ಯಾನ್ ವಿ ಫೈಂಡ್ ಔಟ್ ದ ಕ್ಯಾರೆಕ್ಟರಿಸ್ಟಿಕ್. ಓಕೆ. ಸೊ ದೇರ್ ಆರ್ ಟೂ ಕಂಡೀಷನ್. ಓಕೆ. ಸೊ ಫೈಂಡ್ ಔಟ್ ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡಬೇಕು ಗಿವನ್ ನಂಬರ್ ಅಂತ ಹೇಳಿದ್ರೆ ಫಸ್ಟ್ ವಿ ಹ್ಯಾವ್ ಟು ಅಬ್ಸರ್ವ್ ಇಫ್ ದ ಗಿವನ್ ನಂಬರ್ ಇಸ್ ಗ್ರೇಟರ್ ದೆನ್ 1 ಆರ್ ಲೆಸ್ ದೆನ್ 1. ಸೊ ಇಫ್ ದ ಗಿವನ್ ನಂಬರ್ ಇಸ್ ಗ್ರೇಟರ್ ದೆನ್ 1 ಯೂಸ್ ದ ಫಾರ್ಮುಲಾ ಸಿ ಇಸ್ ಈಕ್ವಲ್ ಟು n ಮೈನಸ್ 1. ಸಿ ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್, ಎನ್ ಅಂತ ಹೇಳಿದ್ರೆ ಕೊಟ್ಟಿರೋ ನಂಬರಲ್ಲಿ ಎಷ್ಟು ಡಿಜಿಟ್ ಇದೆ, ನಂಬರ್ ಆಫ್ ಡಿಜಿಟ್ ಇನ್ ದ ಗಿವನ್ ನಂಬರ್. ಇಫ್ ಸಪೋಸ್ 1 2 3 4 ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ, ಇದನ್ನು ನಾವು 1 2 3 4.0 ಅಂತ ಬರಿಬೋದಲ್ಲ. ಸೊ ನೋ ಪ್ರಾಬ್ಲಮ್. ಸೊ ಹಾಗಾದರೆ ಸೊ ಇಲ್ಲಿ ಈಗ ಕೊಟ್ಟಿರೋ ನಂಬರಲ್ಲಿ ನಂಬರ್ ಆಫ್ ನಾನ್ ಝೀರೋ ಡಿಜಿಟ್ನ ಕೌಂಟ್ ಮಾಡಬೇಕು. ನಂಬರ್ ಆಫ್ ಡಿಜಿಟ್ನ ಕೌಂಟ್ ಮಾಡಿ. ಓಕೆ. ಸೊ ಇಲ್ಲಿ ಎಷ್ಟು ಡಿಜಿಟ್ ಇದೆ ಬಿಫೋರ್ ಡೆಸಿಮಲ್? 1 2 3 4 ಡಿಜಿಟ್ ಇದೆ. ಟು ಫೈಂಡ್ ಔಟ್, ಸೊ ವಿ ನೋ ದಟ್ 1234 ಇಸ್ ಆಬ್ವಿಯಸ್ಲಿ ಗ್ರೇಟರ್ ದೆನ್ 1. ಹೌದಾ? ಸೊ ಹಾಗಾದರೆ 1 2 3 4 ಅಥವಾ 1234 is greater than 1. That's why we are using this formula. n ಅಂತ ಹೇಳಿದ್ರೆ number of digit in the given number before decimal, that is 1 2 3 4 digits are there. 4 minus 1. So what is the characteristic of this number? 3. 4 minus 1 is 3. Okay. So if suppose I will give one more example for this. Okay. So let's take 3842.0. So this is the given number. What is the characteristic of this number? What is the characteristic? So if the condition is, if the given number is greater than 1, you have to observe the number of digit before the decimal point only. ಅಂದರೆ ಡೆಸಿಮಲ್ ಪಾಯಿಂಟ್ಗಿನ್ನ ಮೊದಲು ಎಷ್ಟು ಡಿಜಿಟ್ಸ್ ಇದ್ದಾವೆ ಅಂತ ಕೌಂಟ್ ಮಾಡ್ಕೋಬೇಕು. ಸಿ ಅಬ್ಸರ್ವ್ ಹಿಯರ್, ಬಿಫೋರ್ ದ ಡೆಸಿಮಲ್ ಪಾಯಿಂಟ್ ದೇರ್ ಆರ್ 4 digits. So obviously 3842 is greater than 1. ಓಕೆನಾ. ಸೊ ಹಾಗಾದರೆ 1 2 3 4 ಸಬ್ಸ್ಟಿಟ್ಯೂಟ್ ಮಾಡಿ. 4 minus 1. ಸೊ ವಾಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿಸ್ ನಂಬರ್? 3. ಓಕೆನಾ. ಸೊ ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸೊ ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ 9.800. ಸೊ ಈಗೇನು ಮಾಡ್ತೀರಾ? 9.8 is almost, we know that it is obviously greater than 1. So to find out if the number is greater than 1, the condition is we have to count the number of digit before the decimal point only. So before the decimal point, so ಎಷ್ಟು ನಂಬರ್ ಇದೆ? ಓನ್ಲಿ 1 ನಂಬರ್. ಸೊ ಹಾಗಾದರೆ ಎನ್ನಿರೋ ಪ್ಲೇಸಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 1 minus 1 ಅಂತ ಹೇಳಿದ್ರೆ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿಸ್ ನಂಬರ್ ಈಸ್ 0. ಓಕೆನಾ. Let's take one more example. Find the characteristic of 40.216. 40.216 is greater than 1. So we have to count the number of digit before the decimal point. So observe here, before the decimal point there are 2 digit. 1 2. So substitute ಮಾಡಿ. 2 minus 1, that is 1. See ಇಲ್ಲಿ ನೋಡ್ರಿ, ಈಗ ನಿಮಗೆ ಕೊಟ್ಟಿರೋ ನಂಬರು 1ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಬಿಫೋರ್ ಡೆಸಿಮಲ್ ಎಷ್ಟು ಡಿಜಿಟ್ ಇರುತ್ತೋ ಅದಕ್ಕಿಂತ 1 ನಂಬರ್ ಕಡಿಮೆ ಬರುತ್ತೆ ಕ್ಯಾರೆಕ್ಟರಿಸ್ಟಿಕ್. ಓಕೆನಾ. ಅದನ್ನೇ ನಾನು ಇಲ್ಲಿ ಹಾಕಿರೋದು. 384042.0 ಅಂತ ಇದೆ. ಬಿಫೋರ್ ಡೆಸಿಮಲ್ ದೆರ್ ಆರ್ 4 ಡಿಜಿಟ್. 4 minus 1 is 3. 3 is the characteristic of a given number. ಓಕೆನಾ. ಸೊ ಇದು ಕ್ಲಿಯರ್ ಆಯ್ತಲ್ವಾ. ನೆಕ್ಸ್ಟ್ ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಕೇಸ್. ವೆನ್ ದ ನಂಬರ್ ಇಸ್ ಲೆಸ್ ದೆನ್ 1. ಸೊ ಲೆಸ್ ದೆನ್ 1 ಇದ್ರೆ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಕ್ಯಾರೆಕ್ಟರಿಸ್ಟಿಕ್ ಈಸ್ -1 n + 1. ಇಲ್ಲಿ n ಅಂತ ಹೇಳಿದ್ರೆ ಜಸ್ಟ್ ಇವಾಗ ಬರ್ಕೊಳ್ಳಿ ನೀವು, ಮೇಕ್ ಎ ನೋಟ್ಸ್ ಟು ಫೈಂಡ್ ಔಟ್ ದ ಕ್ಯಾರೆಕ್ಟರಿಸ್ಟಿಕ್. 2 ಕಂಡೀಷನ್ಸ್. ಫಸ್ಟ್ ಒನ್, ವೆನ್ ದ ನಂಬರ್ ಇಸ್ ಗ್ರೇಟರ್ ದೆನ್ 1, c is equal to n minus 1. ಸೊ ಹಿಯರ್ c ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್. ಬಟ್ n ಅಂತ ಹೇಳಿದ್ರೆ ರೈಟ್ ಡೌನ್ n. ಹಿಯರ್ ದ ಸ್ಮಾಲ್ n ರೆಪ್ರೆಸೆಂಟ್ ನಂಬರ್ ಆಫ್ ಡಿಜಿಟ್ ಬಿಫೋರ್ ಡೆಸಿಮಲ್ ಪಾಯಿಂಟ್. ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಕೇಸಲ್ಲಿ ವೆನ್ ದ ನಂಬರ್ ಇಸ್ ಲೆಸ್ ದೆನ್ 1, n is less than 1, the formula to calculate the characteristic is
ಸಿ ಇಸ್ ಈಕ್ವಲ್ ಟು ಮೈನಸ್ ಬ್ರ್ಯಾಕೆಟ್ ಓಪನ್ ಮಾಡಿ n+1 ಆಗುತ್ತೆ. ಓಕೆ, ಸೊ ಹಿಯರ್ ಎನ್ ಅಂತ ಹೇಳಿದ್ರೆ ಚೇಂಜ್ ಆಗ್ತಿದೆ, ರೈಟ್ ಡೌನ್. ಸೊ ಹಿಯರ್ ಎನ್ ಮೀನ್ಸ್ ಕೌಂಟ್ ದ ನಂಬರ್ ಆಫ್ ಝೀರೋಸ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್. ಓಕೆನಾ? ಸೊ ನಂಬರ್ ಏನಾದರೂ ಗ್ರೇಟರ್ ದೆನ್ 1 ಇದ್ದರೆ ಬಿಫೋರ್ ಡೆಸಿಮಲ್ ಪಾಯಿಂಟ್ ಎಷ್ಟು ಡಿಜಿಟ್ ಇದ್ದಾವೆ ಅಂತ ಕೌಂಟ್ ಮಾಡ್ತೀವಿ. ಓಕೆ, ಇಲ್ಲಿ 0 ಕೂಡ ಇನ್ಕ್ಲೂಡ್ ಆಗುತ್ತೆ ಬಿಫೋರ್ ಡೆಸಿಮಲ್. ಬಟ್ ಇಫ್ ದ ನಂಬರ್ ಇಸ್ ಲೆಸ್ ದೆನ್ 1, ಓನ್ಲಿ ವಿ ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ ಝೀರೋಸ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್. ಓಕೆನಾ? ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಸೊ ಇಲ್ಲಿ ನಾನು ಕೊಟ್ಟಿರೋದು 0.3. ಸೊ 0.3ಗೆ ಕ್ಯಾರೆಕ್ಟರಿಸ್ಟಿಕ್ನ ಫೈಂಡ್ ಔಟ್ ಮಾಡ್ಬೇಕು ನಾನಿಲ್ಲಿ. ಓಕೆ, ಸೊ 0.3 ಅಂತ ಹೇಳಿದ್ರೆ 0.3 ಇದೆ. ಸೊ ಡೆಸಿಮಲ್ ಆದಮೇಲೆ ದರ್ ಇಸ್ ನೋ 0 here. That's why n is equal to ಏನಾಯಿತು 0. Write down, please write down. If the number is given number is less than 1, c is equal to minus n+1. So here n ಅಂತ ಹೇಳಿದ್ರೆ number of zeros after the decimal point. So ಇಲ್ಲಿ after decimal point there is no 0. That's why n is equal to 0. 0 plus 1 1 ಆಗುತ್ತೆ. ಮೈನಸ್ ಇರೋದ್ರಿಂದ -1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ ಕ್ಯಾನ್ ಆಲ್ಸೋ ಬಿ ರೈಟ್ ಲೈಕ್ ದಿಸ್, ಬಾರ್ 1 ಬಾರ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ದಿಸ್. ಓಕೆ, 0.0020. ಇವಾಗ ಹೇಗೆ ಕೌಂಟ್ ಮಾಡ್ತೀರಾ? ಸಿ, ಇಲ್ಲಿ ಒಂದು ಕಂಡೀಷನ್ ಇದೆ, ಅದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ಹಾಕಿರೋದಿಲ್ಲಿ. ವಿ ಹ್ಯಾವ್ ಟು ಕೌಂಟ್ ನಂಬರ್ ಆಫ್ ಝೀರೋಸ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಬಿಫೋರ್ ನಾನ್ ಝೀರೋ ನಂಬರ್. ಅಂದರೆ ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಮತ್ತೆ ಇಲ್ಲೂ ಒಂದು ಝೀರೋ ಇದೆ, ಮತ್ತು ಇದನ್ನು ಕೌಂಟ್ ಮಾಡೋ ಹಾಗಿಲ್ಲ. ನಾನ್ ಝೀರೋ ನಂಬರ್ಗಿನ್ನ ಮೊದಲು ಎಷ್ಟು ಝೀರೋಸ್ ಇದ್ದಾವೆ ಅಂತ ಮಾತ್ರ ಕೌಂಟ್ ಮಾಡ್ಕೊಬೇಕು ಆಫ್ಟರ್ ಡೆಸಿಮಲ್. ಓಕೆನಾ? ದಟ್ ಈಸ್ ದ ಕಂಡೀಷನ್. ಓಕೆ, ಸೊ ಹಿಯರ್ ಹಾಗಾದರೆ ವಾಟ್ ಈಸ್ ದ ವ್ಯಾಲ್ಯೂ ಆರ್ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ 0.0020? ಸೊ ಫಾರ್ಮುಲಾ ಏನಿದೆ? ಸಿ ಈಸ್ ಈಕ್ವಲ್ ಟು -n+1 ಇದೆ. ಸೊ ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಝೀರೋಸ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಬಿಫೋರ್ ನಾನ್ ಝೀರೋ ನಂಬರ್. ಓಕೆ, ಸೊ 0 0. ಓಕೆ, ರೈಟ್ ಡೌನ್. There are 2 zeros minus, so to find out the characteristic, minus n ಇರೋ ಪ್ಲೇಸಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ, +1. ಸೊ ಹಾಗಾದರೆ ಎಷ್ಟಾಗುತ್ತೆ? 3 ಆಗುತ್ತೆ. -3 ಆರ್ 3 ಬಾರ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್. ಇಸ್ ದಿಸ್ ಕ್ಲಿಯರ್? ಇವಾಗ ಕೊಟ್ಟಿರೋ ನಂಬರು ಗ್ರೇಟರ್ ದೆನ್ 1 ಇದ್ದರೆ ನೋ ಪ್ರಾಬ್ಲಮ್. ಸೊ ಬಿಫೋರ್ ಡೆಸಿಮಲ್ ಎಷ್ಟು ನಂಬರ್ಸ್, ಎಷ್ಟು ಡಿಜಿಟ್ಸ್ ಇದ್ದಾವೆ ಕೌಂಟ್ ಮಾಡಿ, ಅದಕ್ಕಿಂತ 1 ಡಿಜಿಟ್ ಕಡಿಮೆ ಬರೀತೀರಾ. If suppose given number is greater than 1, you have to count the number of zeros after the decimal before the non-zero number. ಅಂದರೆ ಇದಾದಮೇಲೆ ನಾನ್ ಝೀರೋ ಅಂತ ಹೇಳಿದ್ರೆ 1 2 3 4 ಈ ಥರ ನಂಬರ್ ಬರೋಕ್ಕೂ ಮುಂಚೆ ಎಷ್ಟು ಝೀರೋ ಇದ್ದಾವೆ ಅಂತ ಮಾತ್ರ ಕೌಂಟ್ ಮಾಡಬೇಕು. ಅದಾದಮೇಲೆ ಇರೋ ಝೀರೋಸ್ನ ನಾವು ಕೌಂಟ್ ಮಾಡೋ ಹಾಗಿಲ್ಲ. ಓಕೆನಾ? ಇಸ್ ದಿಸ್ ಕ್ಲಿಯರ್? ಕ್ಯಾರೆಕ್ಟರಿಸ್ಟಿಕ್ ಹೇಗೆ ಫೈಂಡ್ ಔಟ್ ಮಾಡೋದಂತ ಗೊತ್ತಾಗಿದೆ ಅಲ್ಲ? ಸಿ, once you find out the characteristic, you have to add the mantissa. Okay, so mantissa is obtained by logbook, and mantissa is always a fraction ಆಗಿರುತ್ತೆ, ಡೆಸಿಮಲ್ಲೇ ಆಗಿರುತ್ತೆ ಯಾವಾಗಲೂ. ಈಗ ನಿಮಗೆ ಲಾಗ್ ಬುಕ್ಕಲ್ಲಿ ಅಬ್ಸರ್ವ್ ಮಾಡಿದ್ರೆ 76763 ಅಂತ ಇರುತ್ತೆ. ಇಟ್ ಈಸ್ ನಾಟ್ 6763, ಇಟ್ ಈಸ್ 0.6763. ಓಕೆ, ನಾವು ಲಾಗ್ ಬುಕ್ಕಲ್ಲಿ ಏನೇ ವ್ಯಾಲ್ಯೂಸ್ ನೋಡಿದ್ರು ಅದೆಲ್ಲ ಏನಾಗಿರುತ್ತೆ? ಫ್ರ್ಯಾಕ್ಷನಲ್ ಪಾರ್ಟ್ ಆಗಿರುತ್ತೆ, ಡೆಸಿಮಲ್ ಆಗಿರುತ್ತೆ. ಮ್ಯಾಂಟಿಸಾ ಇಸ್ ಆಲ್ವೇಸ್ ಎ ಡೆಸಿಮಲ್. ಓಕೆನಾ? ಸೊ ಇನ್ನೊಂದೆರಡು ಲೆಸ್ ದೆನ್ ಝೀರೋಸಿಗೆ ಫೈಂಡ್ ಔಟ್ ಮಾಡೋಣ. ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ದ 0. ಕ್ಯಾರೆಕ್ಟರಿಸ್ಟಿಕ್ ಆಫ್ 0.005 ಅಂತ ಇದೆ. ಸೊ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ. ವಿಚ್ ಫಾರ್ಮುಲಾ? C is equal to, because this number is less than 1, so minus n+1 ಫಾರ್ಮುಲಾ ಯೂಸ್ ಮಾಡ್ತೀರಾ. ಸೊ ಮೈನಸ್ n ಅಂತ ಹೇಳಿದ್ರೆ ಕೌಂಟ್ ಮಾಡಿ ಎಷ್ಟು ಝೀರೋಸ್ ಇದೆ ಆಫ್ಟರ್ ಡೆಸಿಮಲ್. ದೆರ್ ಆರ್ 2 zeros ಬಿಫೋರ್ ನಾನ್ ಝೀರೋ ನಂಬರ್ಗೂ ಮೊದಲು 2 0 ಇದೆ. ಸೊ ಹಾಗಾದರೆ 2 + 1 ಏನಾಗುತ್ತೆ? 3 ಆಗುತ್ತೆ. ಸೊ -3 ಆರ್ 3 ಬಾರ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ 0.005. ಸೊ ಅದೇ ಥರ ಲೆಟ್ ಅಸ್ ಫೈಂಡ್ ಔಟ್ ದ one more example. So find the characteristic of 0.0800. ಇವಾಗ ಗೊತ್ತಾಗುತ್ತೆ ಅರ್ಥ ಆಗಿದೆಯಾ ಇಲ್ಲ ಅಂತ. ಓಕೆ, ಸೊ ನಾನು ಹೇಳಿದ್ದೀನಿ ನಿಮಗೆ 0.0800 is always less than 1. That's why we have to use the formula
ಸಿ ಇಸ್ ಈಕ್ವಲ್ ಟು ಮೈನಸ್ ಎನ್ ಪ್ಲಸ್ ಒನ್. ಸೊ ಎನ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ ಝೀರೋಸ್. ಓಕೆ, ನಂಬರ್ ಆಫ್ ಝೀರೋಸ್ ಆಫ್ಟರ್ ಡೆಸಿಮಲ್ ಬಿಫೋರ್ ನಾನ್ ಝೀರೋ ನಂಬರ್. ಅಂದರೆ ಇವನ್ನ ಕನ್ಸಿಡರ್ ಮಾಡಬಾರ್ದು. ಸೊ ಬಿಫೋರ್ ನಾನ್ ಝೀರೋ 8ಗಿನ್ನ ಮೊದಲು ಎಷ್ಟು ಝೀರೋಸ್ ಇದೆ ಅಂತ ಕೌಂಟ್ ಮಾಡಬೇಕು. ಸೊ ದೆರ್ ಆರ್ ಒನ್ಲಿ 1 0 ಈಸ್ ಹಿಯರ್. ಸೊ ಹಾಗಾದರೆ ಎನ್ ಇರೋ ಪ್ಲಸ್ಗೆ 1 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 1 + 1 2 ಆಗುತ್ತೆ, -2 ಆರ್ 2 ಬಾರ್ ಈಸ್ ದ ಆನ್ಸರ್. ಓಕೆ, ಲಾಗರಿದಮಲ್ಲಿ ನಾವು ಮೈನಸ್ ಅಂತ ಓದಲ್ಲ, ಅದನ್ನು ಮೈನಸ್ನ ಬಾರ್ ಅಂತ ಕನ್ಸಿಡರ್ ಮಾಡ್ತೀವಿ. 2 ಬಾರ್ 3 ಬಾರ್ ಈ ಥರ. ಓಕೆ, ಮ್ಯಾಂಟಿಸಾ ಇಸ್ ಒಬ್ಟೈನ್ಡ್ ಬೈ ಲಾಗ್ ಟೇಬಲ್. ಸಿ ಈ ಥರ ಇರುತ್ತೆ ಲಾಗ್ ಟೇಬಲ್. ಸಿ ಐ ವಿಲ್ ಶೋ ಯು. ಈ ಫಸ್ಟ್ ಕಾಲಮ್ ಕಾಣಿಸ್ತಿದೆ ಅಲ್ಲ, ಈ ಫಸ್ಟ್ ಕಾಲಮ್ನ ನಾವು ಮೇನ್ ಕಾಲಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಮೇನ್ ಕಾಲಮ್. ಆ್ಯಂಡ್ ದ ಇದು ರಿಮೈನಿಂಗ್ 0 1 2 3 4 ಅಪ್ ಟು 9ವರೆಗೆ ಇದೆಲ್ಲ, ಇದನ್ನು ನಾವು ಡಿಫ್ರೆನ್ಸ್ ಕಾಲಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾಲಮ್ ಇರೋದನ್ನ ಅವರೇ ಕೊಟ್ಬಿಟ್ಟಿದ್ದಾರೆ, ಮೀನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಥರ 10ಇಂದ ಹಿಡಿದು ಅಪ್ ಟು ಇಲ್ಲಿ 54 ಇದೆ. ನೆಕ್ಸ್ಟ್ ಇನ್ನೊಂದು ಕಾಲಮ್ ಇದೇ ಥರ ಇನ್ನೊಂದು ಪೇಜ್ ಬರುತ್ತೆ, ಅಲ್ಲಿ 55ಇಂದ 99ವರೆಗೂ ಇರುತ್ತೆ. ಅಂದರೆ 10ಇಂದ 99ವರೆಗೂ ನಾವು ಈ ಥರ ನಮಗೆ ಕಾಲಮ್ ಸಿಗುತ್ತೆ. ನೆಕ್ಸ್ಟು ಈ ರೋಸಲ್ಲಿ ವ್ಯಾಲ್ಯೂಸ್ನ ನೋಡ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಒನ್ ಈಸ್ ಕಾಲ್ಡ್ ಮೈನ್ ಕಾಲಮ್. ಫಸ್ಟ್ ಒನ್ 10ಇಂದ ಸ್ಟಾರ್ಟ್ ಆಗಿದೆ ಅಲ್ಲ, ಇದನ್ನು ಫಸ್ಟ್ ಕಾಲಮ್ನ ನಾವು ಮೈನ್ ಕಾಲಮ್ ಅಂತ ಹೇಳ್ತೀವಿ. ದೆನ್ 0 to 9 ಇದನ್ನು ನಾವು ಡಿಫ್ರೆನ್ಸ್ ಕಾಲಮ್ ಅಂತ ಹೇಳ್ತೀವಿ. ಅಗೈನ್ 1 to 9 ಒನ್ ಮೋರ್ ಕಾಲಮ್ ಇಸ್ ದೇರ್. ಸೊ ಈ ಕಾಲಮ್ಸ್ನ ನಾವು ಮೀನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಓಕೆನಾ? ಈಗ ವಿ ಹ್ಯಾವ್ ಟು ಫೈಂಡ್ ಲಾಗ್ ಆಫ್. ವಿ ಹ್ಯಾವ್ ಟು ಫೈಂಡ್ ಅಂದರೆ ಒಂದು ಕ್ವಶನ್ ಕೊಡ್ತಾರೆ ನಿಮಗೆ, ಫೈಂಡ್ ದ ಲಾಗ್ ಆಫ್ 1 2 3 4 ಈ ಥರ ಒಂದು ನಂಬರ್ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಸೊ ನಾವು ಲಾಗ್ ಬುಕ್ನ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ 4 ಡಿಜಿಟ್ವರೆಗೂ ಯೂಸ್ ಮಾಡ್ಬೋದು. ಓಕೆ, ಮ್ಯಾಕ್ಸಿಮಮ್ ನಾವು ಎಷ್ಟು ಡಿಜಿಟ್, ಅಪ್ ಟು 4 ಡಿಜಿಟ್ ಯೂಸ್ನ ಮ್ಯಾಕ್ಸಿಮಮ್ 4 ಡಿಜಿಟ್ನ ಯೂಸ್ ಮಾಡ್ಕೋಬೋದು. ಸಪೋಸ್ 5 ಡಿಜಿಟ್ 6 ಡಿಜಿಟ್ ಇದೆ ಅಂತ ಹೇಳಿದ್ರೆ ಏನು ಮಾಡಬೇಕು, ಈ ಥರ ಇರುತ್ತೆ. ಸೊ ಅವಾಗ ನೆಕ್ಸ್ಟ್ ಇನ್ನೊಂದು ನಂಬರ್ 7 ಅಂತ ಇರುತ್ತೆ. ಸೊ ಇವಾಗ ಏನು ಮಾಡ್ತೀವಂದರೆ ಈ 7 5ಗಿಂತ ಜಾಸ್ತಿ ಇರೋದ್ರಿಂದ 4th ಡಿಜಿಟ್ನ ನಾವು 1 2 3 4 ಅಂತ ತಗೊಳ್ಳೋ ಬದಲು 1 2 3 5 ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಇದನ್ನು ರೌಂಡ್ ಫಿಗರ್ ಮಾಡ್ಕೊತೀವಿ. ಓಕೆ, ಸೊ ಯೂಶ್ವಲಿ ನಿಮಗೆ 4 ಡಿಜಿಟಿಗೆ ಜಸ್ಟ್ 4 ಡಿಜಿಟ್ ಕಾನ್ಸಂಟ್ರೇಟ್ ಮಾಡೋಣ. ಸೊ ಒನ್ಸ್ ಯು ಲರ್ನ್ ಹೌ ಟು ಫೈಂಡ್ ದ ಲಾಗ್ ವಿತೌಟ್ ಲಾಗ್ ಬುಕ್, ಅದು ಗೊತ್ತಾದಮೇಲೆ ನಿಮಗೆ ನೆಕ್ಸ್ಟು ಹೇಳೋದಕ್ಕೆ ಈಸಿ ಆಗುತ್ತೆ. ಓಕೆ, I'm already told you log is obtained by adding characteristic plus mantissa. ಓಕೆನಾ? ಸೊ ಅದು ಒಂದು ಶಾರ್ಟ್ ಫಾರ್ಮುಲಾ ಇಟ್ಕೊಂಡ್ಬಿಡೋಣ. ಸೊ ಲಾಗ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಎಮ್ ಅಂತ ತಗೊಳ್ಳೋಣ. ಸಿ ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್, ಎಮ್ ಅಂತ ಹೇಳಿದ್ರೆ ಮ್ಯಾಂಟಿಸಾ. ಈಗ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡೋದು ಗೊತ್ತು, ಕರೆಕ್ಟಾ? ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸೊ 1 2 3 4 ಅಂತ ಕೊಟ್ಟಿದ್ದಾರೆ ಅಂದರೆ ನೀವೇ ಪಾಯಿಂಟ್ ಇಟ್ಕೊಂಡು 1 0 ಹಾಕೊಳ್ಳಿ. ಇದನ್ನು ಹೀಗೆ ಬರ್ಕೊಳ್ಬೋದಲ್ವಾ, ನೋ ಪ್ರಾಬ್ಲಮ್, ಹೌದಾ? ಸೊ ಹಾಗಾದರೆ ಬಿಫೋರ್ ಡೆಸಿಮಲ್ ಎಷ್ಟು ಡಿಜಿಟ್ ಇದೆ? 1234 ಈಸ್ ಆಲ್ವೇಸ್ ಗ್ರೇಟರ್ ದೆನ್ 1, ಹೌದಾ? ಸೊ ಹಾಗಾದರೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಟು ಫೈಂಡ್ ಔಟ್ ದ ಕ್ಯಾರೆಕ್ಟರಿಸ್ಟಿಕ್? ಸಿ ಈಸ್ ಈಕ್ವಲ್ ಟು n-1 ಫಾರ್ಮುಲಾ ಯೂಸ್ ಮಾಡಬೇಕು. ಎನ್ ಅಂತ ಹೇಳಿದ್ರೆ ಕೌಂಟ್ ದ ನಂಬರ್ ಆಫ್ ಡಿಜಿಟ್ ಬಿಫೋರ್ ದ ಡೆಸಿಮಲ್ ಪಾಯಿಂಟ್. ಇಫ್ ದ ನಂಬರ್ ಇಸ್ ಗ್ರೇಟರ್ ದೆನ್ 1, ಒಂದಕ್ಕಿಂತ ಜಾಸ್ತಿ ಇದೆ ನೀವು ಲಾಗ್ ಫೈಂಡ್ ಔಟ್ ಮಾಡ್ತಿರೋ ನಂಬರ್ ಅಂದರೆ ನೀವು ಡಿಜಿಟ್ಸ್ನ ಕೌಂಟ್ ಮಾಡಬೇಕು. ಒಂದಕ್ಕಿಂತ ಕಡಿಮೆ ಇದೆ ಅಂದರೆ ಆಫ್ಟರ್ ಡೆಸಿಮಲ್ ಝೀರೋಸ್ನ ಕೌಂಟ್ ಮಾಡಬೇಕು. ಓಕೆನಾ? ಇದು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಸೊ ಈಗ ಗ್ರೇಟರ್ ದೆನ್ 1 ಇದೆ. ಸೊ ಏನು ಮಾಡೋಣ? ಸೊ ದೇರ್ ಆರ್ 4 ಡಿಜಿಟ್ಸ್, ಕರೆಕ್ಟಾ? 1 2 3 4. 4 - 1 ಅಂತ ಹೇಳಿದ್ರೆ 3 ಆಗುತ್ತೆ. ಸೊ ಹಾಗಾದರೆ ಕ್ಯಾರೆಕ್ಟರಿಸ್ಟಿಕ್ ಏನಾಯಿತು? ಸೊ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್? ಸೊ ಸಿ ಇರೋ ಪ್ಲೇಸಿಗೆ 3ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಗ್ರೇಟರ್ ದೆನ್ 1. ಸೊ n-1 ಅಂತ ಹೇಳಿದ್ರೆ 4 ಡಿಜಿಟ್ಸ್ ಆರ್ ದೇರ್. 4 - 1 ಅಂತ ಹೇಳಿದ್ರೆ 3 ಇಸ್ ದ ಕ್ಯಾರೆಕ್ಟರಿಸ್ಟಿಕ್. ಸೊ ಈಗ ಮ್ಯಾಂಟಿಸಾ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು ಮ್ಯಾಂಟಿಸಾ? ಸೊ ಮ್ಯಾಂಟಿಸಾ ಫೈಂಡ್ ಔಟ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಡೂ ಒನ್ ಥಿಂಗ್ ಹಿಯರ್. ಸೊ ಕ್ಯಾರೆಕ್ಟರಿಸ್ಟಿಕ್ ಗೊತ್ತಾಗಿದ್ದಲ್ಲ, ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗಿವನ್ ನಂಬರ್? ಇಟ್ ಈಸ್ 3. ಓಕೆ, ಸೊ ಈಗ ಕೊಟ್ಟಿರೋ ನಂಬರ್ನ ನಾವು ಡಿವೈಡ್ ಮಾಡ್ಕೊಬೇಕು. ಫಸ್ಟ್ ಟೂ ನಂಬರ್ನ ಗ್ರೂಪ್ ಮಾಡ್ಕೋಬೇಕು. ದಟ್ ಈಸ್ 12 ಆಗುತ್ತೆ. ನೆಕ್ಸ್ಟ್ ನಂಬರ್ ಇರೋದು 3. ಓಕೆ, ಸೊ ಫಸ್ಟು 2 ನಂಬರ್ನ ಯಾಕೆ ಗ್ರೂಪ್ ಮಾಡ್ಕೊತಿದ್ದೀವಿ ಅಂದರೆ ಅಬ್ಸರ್ವ್ ಹಿಯರ್, ಇಲ್ಲಿ ಇರೋದೆಲ್ಲ ಫಸ್ಟ್ ಕಾಲಮಲ್ಲಿ, ಅಂದರೆ ಫಸ್ಟ್ ಕಾಲಮ್ ಯಾವುದು? ಮೇನ್ ಕಾಲಮಲ್ಲಿ ಇರೋದೆಲ್ಲ 2 ಡಿಜಿಟಲ್ಲಿ ಇದೆ. ಹಾಗಾಗಿ ನಾವು ಕೊಟ್ಟಿರೋ ನಂಬರ್ನ ಫಸ್ಟ್
ಟೂ ನಂಬರ್ನ ಗ್ರೂಪ್ ಮಾಡ್ಕೊಬೇಕು. ಫಸ್ಟ್ 2 ನಂಬರ್, ನೆಕ್ಸ್ಟ್ ನಂಬರ್ನ ನಾವು ಡಿಫ್ರೆನ್ಸ್ ಕಾಲಮಲ್ಲಿ ನೋಡಬೇಕು. ಸೊ ಇದನ್ನು ಮೈನ್ ಕಾಲಮಲ್ಲಿ ನೋಡ್ತೀರಾ. ಓಕೆ, ಸೊ ದಿಸ್ ಇಸ್ ಸೀನ್ ಅಂಡರ್ ಮೈನ್ ಕಾಲಮ್ ಆ್ಯಂಡ್ ದಿಸ್ ಇಸ್ ಡಿಫ್ರೆನ್ಸ್ ಕಾಲಮ್. ನೆಕ್ಸ್ಟ್ ಇನ್ನೊಂದು ನಂಬರ್ ಇದೆ ಅಗೈನ್ 12 ಅಂಡರ್ 4ಅಲ್ಲಿ, ಇದನ್ನು ಮೀನ್ ಡಿಫ್ರೆನ್ಸ್ ಕಾಲಮಲ್ಲಿ ನೋಡ್ತೀರಾ. ಓಕೆನಾ? ಇಸ್ ದಿಸ್ ಕ್ಲಿಯರ್? ವೆಯ್ಟ್, ಐ ವಿಲ್ ಶೋ ಯು. ಫಸ್ಟ್ 2 ನಂಬರ್ ಅಂತ ಹೇಳಿದ್ರೆ 12 ಇದೆ. ಓಕೆ, ಸೊ ದಿಸ್ ಇಸ್ ದ 12. ಓಕೆ, 12 ಇಲ್ಲಿದೆ ನೋಡಿ. ವೈಟ್, ಐ ಥಿಂಕ್ ಕಾಣಿಸ್ತಿದೆ ಅನಿಸುತ್ತೆ, ಪಾಯಿಂಟರಲ್ಲಿ ತೋರಿಸ್ತೀನಿ ನೋಡಿ. ಸಿ 12 ಇಸ್ ಹಿಯರ್, ಕರೆಕ್ಟಾ? ಸೊ 12. ನೆಕ್ಸ್ಟ್ ನಂಬರ್ ಇಸ್ 3. 12 ಅಂಡರ್ 1 2 3. ಸೊ ಇಲ್ಲಿ ನೋಡ್ಕೋಬೇಕು ವ್ಯಾಲ್ಯೂ. ಓಕೆ, 12 ಅಂಡರ್ 3ನಲ್ಲಿ ಎಷ್ಟಿದೆ? 0899 ಅಂತ ಇದೆ. ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ ಇಲ್ಲಿರೋ ನಂಬರ್ಸ್ ಎಲ್ಲ, ಅಂದರೆ ಇದು ನೀವು ಓದಬೇಕಂದ್ರೆ 4200 ಅಂತ ಓದೋದಲ್ಲ. ಇಟ್ ಈಸ್ 0.4200. ಇಲ್ಲಿರೋ ಎಲ್ಲ ನಂಬರು ಫ್ರ್ಯಾಕ್ಷನಲ್ ನಂಬರ್ಸ್. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್. ಓಕೆನಾ? ಸೊ ಹಾಗಾದರೆ 12 ಅಂಡರ್ 3, ವಾಟ್ ಈಸ್ ದ ವ್ಯಾಲ್ಯೂ? ಸಿ 12 is here. 12 is here. 12 is here. 12 ಅಂಡರ್ 3 ಅಂತ ಹೇಳಿದ್ರೆ ಇಟ್ ಈಸ್ 0899. ಓಕೆನಾ? 0899. ಸೊ ಅದನ್ನು ಒಂದು ಕಡೆ ಬರ್ಕೊಳ್ಳೋಣ. ಟ್ವೆಲ್ ಅಂಡರ್ 3, ದ ವ್ಯಾಲ್ಯೂ ಈಸ್ 0899. ಓಕೆನಾ? ನೆಕ್ಸ್ಟ್ ನಂಬರ್ ಇಸ್ 4. ಕರೆಕ್ಟಾ? ಮೀನ್ ಡಿಫ್ರೆನ್ಸ್ 4ಅಲ್ಲಿ ಸೇಮ್ 12 ಹತ್ರ ಅಬ್ಸರ್ವ್ ಮಾಡಿ ಎಷ್ಟಿದೆ? 14 ಇದೆ. ಕರೆಕ್ಟಾ? ಸೊ ಈ 14ನ ನಾವು ಆ್ಯಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನಂಬರ್ ಇಸ್ ಸೇಮ್ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿದ್ದೀರಾ. 4th ಡಿಜಿಟ್ನ ಮೀನ್ ಡಿಫ್ರೆನ್ಸಲ್ಲಿ ನೋಡ್ತಿದ್ದೀರಾ. ಇದು ಮೈನ್ ಕಾಲಮ್, ನೆಕ್ಸ್ಟ್ ನಂಬರ್ ಡಿಫ್ರೆನ್ಸ್ ಕಾಲಮ್, 4th ನಂಬರ್ ಮೀನ್ ಡಿಫ್ರೆನ್ಸಲ್ಲಿ ನೋಡಬೇಕು. ಓಕೆ, ಸೊ 12 ಇದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಇಟ್ ಈಸ್ 11, ಅಗೈನ್ 11 90. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ ಪ್ಲಸ್ ಮ್ಯಾಂಟಿಸಾ ಅಂತ ಹೇಳಿದ್ದೀನಲ್ಲ. ಸೊ ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಬಂದಿದೆ ಹಾಗಾದರೆ? wait, I will show you. Characteristic plus mantissa. So characteristic for this number is 4 digits are there. 4 minus 1 ಅಂತ ಹೇಳಿದ್ರೆ 3 ಆಗುತ್ತೆ. ಸೊ ಪ್ಲಸ್ ಮ್ಯಾಂಟಿಸಾ ಫೈಂಡ್ ಔಟ್ ಮಾಡಬೇಕು. ಟು ಫೈಂಡ್ ಔಟ್ ದ ಮ್ಯಾಂಟಿಸಾ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿದ್ದೀವಿ. 12 ಅಂಡರ್ 3 ಯಾವುದದು? ಡಿಫ್ರೆನ್ಸ್ ಕಾಲಮಲ್ಲಿ ನೋಡಿದ್ದೀವಿ. 12 ಅಂಡರ್ 3 0899. ಓಕೆ, ಸೊ ಅದನ್ನು ಬರ್ಕೊಳ್ಳಿ. 0899. ಓಕೆ, and then 12 under 4th digit is, so 4th digit ಅಂತ ಹೇಳಿದ್ರೆ ಇಲ್ಲಿ ನೀವು ಮೀನ್ ಡಿಫ್ರೆನ್ಸ್ ಕಾಲಮಲ್ಲಿ ನೋಡಬೇಕು. ಸಿ ದಿಸ್ ಇಸ್ ದ ಮೀನ್ ಡಿಫ್ರೆನ್ಸ್, ಈ ಕಾಲಮ್. ಓಕೆ, ಕಾಣಿಸ್ತಿದ್ದಲ್ಲ? ದಿಸ್ ಇಸ್ ಮೀನ್ ಡಿಫ್ರೆನ್ಸ್. ಸೊ 12 under 3 ದ ವ್ಯಾಲ್ಯೂ ಇಸ್ 0899. ಅಗೇನ್ 12 under 4 ದ ವ್ಯಾಲ್ಯೂ ಇಸ್ 14. ಓಕೆ, ಸೊ 14 ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ. ಸೊ 14ನ ಆ್ಯಡ್ ಮಾಡಿಕೊಂಡ್ರೆ ಯು ಗೆಟ್ 0913. ದಿಸ್ ಇಸ್ ದ ಮ್ಯಾಂಟಿಸಾ. ಮ್ಯಾಂಟಿಸಾ ಇಸ್ ಆಲ್ವೇಸ್ ಎ ಫ್ರ್ಯಾಕ್ಷನ್ ಅಂತ ಹೇಳಿದ್ದೀನಲ್ಲ. ಸೊ ಹಾಗಾದರೆ 0.0913. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಲಾಗ್ ಆಫ್ 1 2 3 4? 3 ಪಾಯಿಂಟ್. ಸೊ ಇದನ್ನು ಆ್ಯಡ್ ಮಾಡಿದ್ರೆ ಜಸ್ಟ್ ಯು ಆ್ಯಡ್ ದೀಸ್ 2 ನಂಬರ್. 3 ಪ್ಲಸ್ 0.0913 ಯು ಗೆಟ್ 3.0913. ದಿಸ್ ಈಸ್ ಹೌ ವಿ ಫೈಂಡ್ ಔಟ್ ದ ಲಾಗ್ ಆಫ್ ಅ ನಂಬರ್. ಓಕೆ, ಸೊ ಈಗ ಲಾಗ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ಕೊಟ್ಟಿರೋ ನಂಬರ್ ಲೆಸ್ ದೆನ್ 1 ಇದೆಯಾ ಗ್ರೇಟರ್ ದೆನ್ 1 ಇದೆಯಾ ಯೂಸ್ ಮಾಡಿಕೊಂಡು ಕ್ಯಾರೆಕ್ಟರಿಸ್ಟಿಕ್ನ ಫೈಂಡ್ ಔಟ್ ಮಾಡ್ಕೊಬೇಕು. ಆಮೇಲೆ ಮ್ಯಾಂಟಿಸಾನ ಲಾಗ್ ಬುಕ್ಕಲ್ಲಿ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಕೊಟ್ಟಿರೋ ನಂಬರ್ನ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡ್ತೀರಾ, ಅದನ್ನು ಮೈನ್ ಕಾಲಮಲ್ಲಿ ನೋಟ್ ಡೌನ್ ಮಾಡ್ಕೊತೀರಾ ಈ ಥರ. ಓಕೆ, ಸಿ 12 ಇಲ್ಲಿ ನೋಡ್ಕೊತೀರಾ. ನೆಕ್ಸ್ಟ್ ನಂಬರ್ ಇರೋದು ಡಿಫ್ರೆನ್ಸ್ ಕಾಲಮಲ್ಲಿ. ಸಿ ಈ ಥರ 12 ಅಂಡರ್ 3 ಎಷ್ಟಿದೆ ವ್ಯಾಲ್ಯೂ ಅದನ್ನು ಬರ್ಕೊತೀರಾ. ನೆಕ್ಸ್ಟ್ 4th ಡಿಜಿಟ್ ಏನಾದರೂ ಇದ್ದರೆ ಸೇಮ್ 12 ಮೀನ್ ಡಿಫ್ರೆನ್ಸಲ್ಲಿ ಸೇಮ್ ಅದೇ ಲೈನಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಂಡರ್ 4 ಅಂತ ನೋಟ್ ಡೌನ್ ಮಾಡ್ಕೊತೀರಾ. ಅದೆರಡೂ ಆ್ಯಡ್ ಮಾಡ್ತೀರಾ. ದೆನ್ ಯು ಗೆಟ್ ದ ಮ್ಯಾಂಟಿಸಾ. ದಿಸ್ ಈಸ್ ದ ಮ್ಯಾಂಟಿಸಾ. ಓಕೆ, ಸೊ ಸಾರಿ, ದಿಸ್ ಇಸ್ ಆ್ಯಕ್ಚುಲಿ 3 ಇದು. ಓಕೆ, ವೆಯ್ಟ್ ಸಿ ದಿಸ್ ಇಸ್ 3. ಓಕೆ, 12
ಫಸ್ಟ್ 2 ನಂಬರ್ ಅಂಡರ್ ನೆಕ್ಸ್ಟ್ 3 ನಂಬರ್ ನೆಕ್ಸ್ಟ್ ಕಾಲಮು. ಸಪೋಸ್ 4th ಡಿಜಿಟ್ ಏನಾದರೂ ಇದ್ದರೆ ಫಸ್ಟ್ 2 ನಂಬರ್ ಅಂಡರ್ 4th ಮೀನ್ ಡಿಫ್ರೆನ್ಸಲ್ಲಿ ನೋಡಿ ಆ ವ್ಯಾಲ್ಯೂನ ಆ್ಯಡ್ ಮಾಡ್ತೀರಾ. ಓಕೆ, ಸೊ ಆ್ಯಡ್ ಮಾಡಿದ್ರೆ ಯು ಗೆಟ್ ದ ಮ್ಯಾಂಟಿಸಾ. ಮ್ಯಾಂಟಿಸಾ ಇಸ್ ಆಲ್ವೇಸ್ ಎ ಫ್ರ್ಯಾಕ್ಷನಲ್, ದಟ್ಸ್ ವೈ ಆ ಫ್ರ್ಯಾಕ್ಷನ್ನ ತೊಗೊಂಡೋಗಿ ಕ್ಯಾರೆಕ್ಟರಿಸ್ಟಿಕ್ಕಿಗೆ ಆ್ಯಡ್ ಮಾಡಿದ್ರೆ ದೆನ್ ಯು ಗೆಟ್ ದ ಲಾಗ್ ಆಫ್ ಅ ಗಿವನ್ ನಂಬರ್. ಸೊ ಲಾಗ್ ಆಫ್ 1 2 3 4 ಅಂದರೆ ಎಷ್ಟಾಗುತ್ತೆ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಲಾಗ್ ಆಫ್ 1 2 3 4? wait, I will write 3.0913. ಇದು ಹೇಗೆ ಬಂದಿದೆ ಗೊತ್ತಾಗಿದೆಯಲ್ಲ? ಲೆಟ್ ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ದ ಲಾಗ್ ಆಫ್ 5 6 7 8. ಸೊ 5 6 7 8 ಅಂದರೆ ಫಾರ್ಮುಲಾ ಗೊತ್ತಿದೆ. ಲಾಗ್ ಫೈಂಡ್ ಔಟ್ ಮಾಡಬೇಕಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಪ್ಲಸ್ ಮ್ಯಾಂಟಿಸಾ. ಸೊ ಕ್ಯಾರೆಕ್ಟರಿಸ್ಟಿಕ್ನ ಜಸ್ಟ್ ಅಬ್ಸರ್ವ್ ಮಾಡಿದ ತಕ್ಷಣ ಹೇಳ್ಬೋದು. ಸೊ ಎಷ್ಟಿದೆ 5 6 7 8 ಅಂತ ಹೇಳಿದ್ರೆ ಇದನ್ನು ನೀವು 5 6 7 8.0 ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಬಿಫೋರ್ ಡೆಸಿಮಲ್ 4 ಡಿಜಿಟ್ಸ್ ಇದೆ. 4 - 1 ಅಂದರೆ 3 ಆಯಿತು, ಕರೆಕ್ಟಾ? ಸೊ ಹಾಗಾದರೆ ಕ್ಯಾರೆಕ್ಟರಿಸ್ಟಿಕ್ ಏನಾಯಿತು? 3 ಆಯಿತು. ಪ್ಲಸ್ ಮ್ಯಾಂಟಿಸಾ ಫೈಂಡ್ ಔಟ್ ಮಾಡಬೇಕು. ಗ್ರೂಪ್ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿ ನೆಕ್ಸ್ಟು ಡಿಫ್ರೆನ್ಸ್ ಕಾಲಮಲ್ಲಿ ಎಷ್ಟು ವ್ಯಾಲ್ಯೂ ಇದೆ ನೋಡಿ. ಅದೇ ಥರ ಫಸ್ಟ್ 2 ನಂಬರ್ ಅಂಡರ್ ಮೀನ್ ಡಿಫ್ರೆನ್ಸ್ ಕಾಲಮು. ಓಕೆ, ಸೊ ಫಸ್ಟ್ 2 ನಂಬರ್ 56 ಅಂಡರ್ 7 ಎಷ್ಟಿದೆ ನೋಡಿ. 56 ಅಂಡರ್ 7, 56 ಅಂಡರ್ 7 ದ ವ್ಯಾಲ್ಯೂ ಇಸ್ 7536. ಐ ಥಿಂಕ್ ಇಟ್ ಇಸ್ 36. ಓಕೆ, 7536. ರೈಟ್ ಡೌನ್ 7536. ಓಕೆ, ಅದೇ ಥರ ಸೇಮ್ ನಂಬರು ಸೇಮ್ 56 ಅಂಡರ್ 8, 56 ಅಂಡರ್ 8 ಎಷ್ಟಿದೆ ವ್ಯಾಲ್ಯೂ? ಸಿ ಪಾಯಿಂಟರ್ ತಗೊಳ್ಳಿ. 56 ಅಂಡರ್ ಮೀನ್ ಡಿಫ್ರೆನ್ಸ್ 4th ನಂಬರ್ ಆಗಿರೋದ್ರಿಂದ ದೇರ್ ಆರ್ 6 ಇದೆ ಇಲ್ಲಿ, ಕಾಣಿಸ್ತಿದೆಯಾ? 6 ಇದೆ. ಸೊ ರೈಟ್ ಡೌನ್ ಪ್ಲಸ್ 6ನ ಆ್ಯಡ್ ಮಾಡಿ. ಪ್ಲಸ್ 6 ಎಷ್ಟಾಗುತ್ತೆ ಮ್ಯಾಂಟಿಸಾ? ಹಾಗಾದರೆ 7542 ಆಯಿತು. ಓಕೆ, ಸೊ ದಿಸ್ ಇಸ್ ನಾಟ್ 7542. ಇಟ್ ಈಸ್ ಅ ಫ್ರ್ಯಾಕ್ಷನ್. 0.7542. ಸೊ ಮ್ಯಾಂಟಿಸನ ಇಲ್ಲಿ ಆ್ಯಡ್ ಮಾಡಿದ್ರೆ ಕ್ಯಾರೆಕ್ಟರಿಸ್ಟಿಕ್ಗೆ ಯು ಗೆಟ್ 3. ಐ ವಿಲ್ ರೈಟ್ ಇನ್ ಡಿಫ್ರೆಂಟ್ ಕಲರ್. ಸೊ ವ್ಯಾಲ್ಯೂ ಆಫ್ ಲಾಗ್ ಆಫ್ 5 6 3 7 8 ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ನ ಆ್ಯಡ್ ಮಾಡ್ತೀರಾ ಮ್ಯಾಂಟಿಸಾಗೆ, ಯು ಗೆಟ್ 3. ಮ್ಯಾಂಟಿಸಾ ಆ್ಯಡ್ ಮಾಡಿ 0.3 ಪ್ಲಸ್ 0. ಇವೆರಡು ಆ್ಯಡ್ ಮಾಡಿರಿ. 3 ಪ್ಲಸ್ 0.7542 ಅಂತ ಹೇಳಿದ್ರೆ 3.7542. ದಿಸ್ ಈಸ್ ದ ಆನ್ಸರ್. ಓಕೆನಾ? ಸೊ ಹೇಗೆ ಫೈಂಡ್ ಔಟ್ ಮಾಡಿದ್ವಿ ಗೊತ್ತಾಗಿದೆ ಅಲ್ಲ? ಫಸ್ಟು ಗಿವನ್ ವ್ಯಾಲ್ಯೂನ ಲೆಸ್ ದೆನ್ 1 ಗ್ರೇಟರ್ ದೆನ್ 1 ನೋಡ್ಕೊಳ್ಬೇಕು. ನೋಡಿದಾದ್ಮೇಲೆ ಕ್ಯಾರೆಕ್ಟರಿಸ್ಟಿಕ್ನ ಫೈಂಡ್ ಔಟ್ ಮಾಡಬೇಕು. ದೆನ್ ಮ್ಯಾಂಟಿಸಾ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿ ನೆಕ್ಸ್ಟ್ ನಂಬರಲ್ಲಿ ಡಿಫ್ರೆನ್ಸ್ ಕಾಲಮಲ್ಲಿ ನೋಡ್ತೀರಾ. ಅದೇ ಥರ ಫಸ್ಟ್ 2 ನಂಬರ್ ಅಂಡರ್ ಮೇನ್ ಡಿಫ್ರೆನ್ಸ್ ಕಾಲಮಲ್ಲಿ ನೋಡಿ ಅದೆರಡೂ ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿದಾಗ ಸಿಗೋದೆ ಮ್ಯಾಂಟಿಸಾ. ಮ್ಯಾಂಟಿಸಾನ ಕ್ಯಾರೆಕ್ಟರಿಸ್ಟಿಕ್ಗೆ ಆ್ಯಡ್ ಮಾಡಿದ್ರೆ ದೆನ್ ಯು ಗೆಟ್ ದ ಲಾಗ್ ಆಫ್ ಅ ಗಿವನ್ ನಂಬರ್. ಓಕೆನಾ? ಸೊ ಲೆಟ್ ಸಾಲ್ವ್ 2 more ಪ್ರಾಬ್ಲಮ್ಸ್. ಇಲ್ಲಿ ಇದೇ ಥರ ಹಾಕ್ಕೊಂಡಿದ್ದೀನಿ ನೋಡಿ ನಿಮಗೆ. ಸೊ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ ನಾವು. ಸೊ 1 2 3 4 ಅಂತ ಒಂದು ನಂಬರ್ ಸಾಲ್ವ್ ಮಾಡಿದ್ವಿ. ಅದಕ್ಕೆ ನಾವು 3 ಪಾಯಿಂಟ್. ಸೊ ಇಲ್ಲಿ 4 ಡಿಜಿಟ್ಸ್ ಇರೋದ್ರಿಂದ ಕ್ಯಾರೆಕ್ಟರಿಸ್ಟಿಕ್ 3 ಆಯಿತು. ಸೊ 12 ಅಂಡರ್ 3 ಮೀನ್ ಡಿಫ್ರೆನ್ಸ್ ಅಂಡರ್ 4 ಅವ್ರು ತಾನೇ ನೋಡಿದ್ದು. 12 ಅಂಡರ್ 3 ದ ವ್ಯಾಲ್ಯೂ ಆಲ್ಮೋಸ್ಟ್ ಐ ಥಿಂಕ್ ವಾಟ್ ಈಸ್ ದಟ್ ವ್ಯಾಲ್ಯೂ? 12 ಅಂಡರ್ 3 ದ ವ್ಯಾಲ್ಯೂ ಈಸ್ 0.0899 ಇರುತ್ತೆ. ಮೀನ್ ಡಿಫ್ರೆನ್ಸ್ ಅಂಡರ್ 4 ನೋಡಿದಾಗ 14 ಇರುತ್ತೆ. ಅದೆರಡು ಆ್ಯಡ್ ಮಾಡಿದ್ರೆ 0.0913 ಸಿಗುತ್ತೆ. ಸೊ ಇದು ಮ್ಯಾಂಟಿಸಾ ಎಲ್ಲದು ಸೇಮ್ ಇದೆ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಚೇಂಜ್ ಆಗ್ತಿದೆ. ಸೊ ಇಲ್ಲಿ 1 2 3 4 ಇರೋದ್ರಿಂದ ಕ್ಯಾರೆಕ್ಟರಿಸ್ಟಿಕ್ ಏನಾಯಿತು ಕ್ಯಾರೆಕ್ಟರಿಸ್ಟಿಕ್ಕು 4 - 1 3 ಆಯಿತು. ಅದೇ ಥರ ನೆಕ್ಸ್ಟ್ ಇಲ್ಲಿ 1 2 3.4 ಇದೆ. ಸೊ ಇವಾಗ ನಾವು 123 is also greater than 1 ಆಗಿರೋದ್ರಿಂದ ಕ್ಯಾರೆಕ್ಟರಿಸ್ಟಿಕ್ ಫಾರ್ಮುಲಾ n-1 ಯೂಸ್ ಮಾಡ್ತೀವಿ. n ಅಂದರೆ ನಂಬರ್ ಆಫ್ ಡಿಜಿಟ್ ಬಿಫೋರ್ ದ ಡೆಸಿಮಲ್ ಪಾಯಿಂಟ್. ಹಿಯರ್ ದೇರ್ ಆರ್ 3 ಡಿಜಿಟ್. 3 - 1 is 2. ಸೊ ಕ್ಯಾರೆಕ್ಟರಿಸ್ಟಿಕ್ 2 ಬಂತು. ಅದೇ ಥರ 12.34 ಆಯಿತು ಅಂದ್ಕೊಳ್ಳಿ. 12.34. ಸೊ ಬಿಫೋರ್ ಡೆಸಿಮಲ್ ದೇರ್ ಆರ್ 2 ಡಿಜಿಟ್. 2 - 1 1 ಆಯಿತು.
ಸೊ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ನಾವು ಗ್ರೂಪ್ ಮಾಡ್ತಿರೋದು ಸೇಮ್, ಮ್ಯಾಂಟಿಸಾ ಏನೂ ಚೇಂಜ್ ಆಗಿಲ್ಲ, ಎಲ್ಲದರಲ್ಲೂ ಮ್ಯಾಂಟಿಸಾ ಸೇಮ್ ಇದೆ, ಅಬ್ಸರ್ವ್ ಮಾಡಿ. ಸೊ ಕ್ಯಾರೆಕ್ಟರಿಸ್ಟಿಕ್ ಚೇಂಜ್ ಆಗ್ತಿದೆ. ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡಿ, 1.21234 ಇದೆ. ಬಿಫೋರ್ ಡೆಸಿಮಲ್, ಓಕೆ, ಬಿಫೋರ್ ಡೆಸಿಮಲ್ ದೆರ್ ಇಸ್ ಓನ್ಲಿ ಒನ್ ನಂಬರ್. ಸೊ n0 ಪ್ಲಸ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 - 1 ಏನಾಗುತ್ತೆ, 0 ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇದೇ ಪಾಯಿಂಟ್ನ ಈ ಕಡೆ ಶಿಫ್ಟ್ ಮಾಡಿ 0.1234 ಅಂತ ಇದೆ. ಸೊ ಇದು ಲೆಸ್ ದೆನ್ 1 ಆಯಿತು. ಇವಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, C = -n+1 ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ನಾವು ವಿ ಹ್ಯಾವ್ ಟು ಕೌಂಟ್ ನಂಬರ್ ಆಫ್ ಜೀರೋಸ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್. ಸೊ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಲ್ಲಾದರೂ ಜೀರೋಸ್ ಕಾಣಿಸ್ತಿದೆಯಾ ನಿಮಗೆ? ಸೊ ದೆರ್ ಇಸ್ ನೋ ಜೀರೋಸ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್. ಸೊ n0 ಪ್ಲಸ್ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ, 0 + 1 ಅಂತ ಹೇಳಿದ್ರೆ 1 ಆಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ -1 ಆರ್ ಬಾರ್ 1 ಬಾರ್ ಆಗುತ್ತೆ. ಓಕೆನಾ? ಸೊ ದಿಸ್ ಈಸ್ ಹೌ ವಿ ಕ್ಯಾಲ್ಕುಲೇಟ್ ದ ಲಾಗ್ ಆಫ್ ಅ ಗಿವನ್ ನಂಬರ್. ಕ್ಯಾರೆಕ್ಟರಿಸ್ಟಿಕ್ ಮ್ಯಾಂಟಿಸಾನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಲೆಟ್ ಸಾಲ್ವ್ 2 more ಪ್ರಾಬ್ಲಮ್ಸ್. ಇಲ್ಲಿ ಫಸ್ಟ್ ಒನ್ ಇರೋದು 506 ಅಂತ ಇದೆ. ಇಲ್ಲೆಲ್ಲ ಕೊಟ್ಟಿರೋದು ಗ್ರೇಟರ್ ದೆನ್ 1. ಕಾಮನ್ ಫಾರ್ಮುಲಾ ಏನಾಯಿತು, n-1 ಯೂಸ್ ಮಾಡಬೇಕು. ಬಿಕಾಸ್ ನಾನು ಕೊಟ್ಟಿರೋ ಎಲ್ಲ ಈ ಪ್ರಾಬ್ಲಮ್ಸು ಕೂಡ ಏನಾಗಿದೆ, ಗ್ರೇಟರ್ ದೆನ್ 1 ಇದೆ. ಬಿಕಾಸ್ 506 ಇಸ್ ಆಲ್ಸೋ ಗ್ರೇಟರ್ ದೆನ್ 1, 7210 ಇಸ್ ಆಲ್ಸೋ ಗ್ರೇಟರ್ ದೆನ್ 1, 8 is ಗ್ರೇಟರ್ ದೆನ್ 1, 8600 ಗ್ರೇಟರ್ ದೆನ್ 1, 65 ಆಲ್ಸೋ ಗ್ರೇಟರ್ ದೆನ್ 1. ಸೊ ಕಾಮನ್ ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕು ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡೋಕ್ಕೆ? ದ ಫಾರ್ಮುಲಾ ಇಸ್ C = n-1. ಕರೆಕ್ಟಾ? ಸೊ ಫಸ್ಟ್ ಎಲ್ಲದಕ್ಕೂ ನಾವು ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡ್ಕೊಂಡ್ಬೇಡ. ಬಿಕಾಸ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ಒಬ್ಟೈನ್ಡ್ ಜಸ್ಟ್ ಬೈ ಅಬ್ಸರ್ವಿಂಗ್ ದ ಗಿವನ್ ನಂಬರ್. ಸೊ ಕ್ಯಾರೆಕ್ಟರಿಸ್ಟಿಕ್ನ ನಾವು ಕೊಟ್ಟಿರೋ ನಂಬರ್ನ ಜಸ್ಟ್ ಅಬ್ಸರ್ವ್ ಮಾಡಿ ಹೇಳ್ಬೋದು. ಸೊ ಗ್ರೇಟರ್ ದೆನ್ 1 ಇರೋದ್ರಿಂದ ವಿ ಹ್ಯಾವ್ ಟು ಕೌಂಟ್. ಸೊ ಯಾವ ಥರ ಬರ್ಕೊತೀರಾ ಇದನ್ನು? 506.0 ಅಂತ ಕನ್ಸಿಡರ್ ಮಾಡ್ತೀರಾ. ಬಿಫೋರ್ ಡೆಸಿಮಲ್ ದೆರ್ ಆರ್ 3 ಡಿಜಿಟ್, 3 - 1 ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ 2 ಆಗುತ್ತೆ. ಅದೇ ಥರ 7210.0 ಅಂತ ಹಾಕೊಳ್ಳಿ. ಸೊ ಬಿಫೋರ್ ಡೆಸಿಮಲ್ ದೆರ್ ಆರ್ 4 ಡಿಜಿಟ್, 4 - 1 ಅಂತ ಹೇಳಿದ್ರೆ 3. ಇಲ್ಲಿ 8 ಇದೆ. ಸೊ 8ನ ನಾವು 8.0 ಅಂತ ಕನ್ಸಿಡರ್ ಮಾಡ್ಬೋದಾ? ಬಿಫೋರ್ ಡೆಸಿಮಲ್ ಓನ್ಲಿ 1 ಡಿಜಿಟ್, 1 - 1 0 ಆಯಿತು. ಓಕೆ, ಸೊ ಇಲ್ಲಿ 8600 ಇದ್ದಾವೆ. ಸೊ 0 ಇಸ್ ಆಲ್ಸೋ ಡಿಜಿಟ್, ಕರೆಕ್ಟಾ? ಓಕೆ, ಆಗ ಬಟ್ 86 ಇದನ್ನು ವೆಯ್ಟ್ 8600.0 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ದೆರ್ ಆರ್ 4 ಡಿಜಿಟ್ ಬಿಫೋರ್ ದ ಡೆಸಿಮಲ್ ಪಾಯಿಂಟ್. ಸೊ ಹಾಗಾದರೆ 4 - 1 3 ಆಗಿತ್ತು. ಓಕೆ, ಸೊ ಅದೇ ಥರ ಲಾಗ್ 65.0 ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಅಗೈನ್ ಎಷ್ಟು ಡಿಜಿಟ್ಸ್ ಇದೆ ಬಿಫೋರ್ ಡೆಸಿಮಲ್? 2 ಡಿಜಿಟ್, 2 - 1 ಅಂತ ಹೇಳಿದ್ರೆ 1 ಆಗುತ್ತೆ. ಸೊ ದಿಸ್ ಈಸ್ ಹೌ ವಿ ಕ್ಯಾಲ್ಕುಲೇಟ್ ದ ಕ್ಯಾರೆಕ್ಟರಿಸ್ಟಿಕ್. ಕರೆಕ್ಟಾ? ವಿಡಿಯೋ ಪಾಸ್ ಮಾಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ 506ಗೆ ಎಷ್ಟಾಗುತ್ತೆ? 3 ಡಿಜಿಟ್, 3 - 1 ಅಂತ ಹೇಳಿದ್ರೆ 2 ಇಸ್ ದ ಕ್ಯಾರೆಕ್ಟರಿಸ್ಟಿಕ್, 2 ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ನೆಕ್ಸ್ಟು 4 ಡಿಜಿಟ್ಸ್ ಆರ್ ದೇರ್, 4 - 1 3 ಇಸ್ ದ ಕ್ಯಾರೆಕ್ಟರಿಸ್ಟಿಕ್. ಓನ್ಲಿ 1 ಡಿಜಿಟ್ ಇದೆ, 1 - 1 ಅಂತ ಹೇಳಿದ್ರೆ 0 ಇಸ್ ದ ಕ್ಯಾರೆಕ್ಟರಿಸ್ಟಿಕ್. ಅಗೈನ್ 4 ಡಿಜಿಟ್ಸ್ ಆರ್ ದೇರ್, 4 - 1 3 ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಹಿಯರ್. ಅದೇ ಥರ 65 ಇದೆ. 65 ಅಂತ ಹೇಳಿದ್ರೆ ದೆರ್ ಆರ್ 2 ಡಿಜಿಟ್, 2 - 1 ಅಂತ ಹೇಳಿದ್ರೆ ಎಷ್ಟಾಯಿತು? 2 - 1 ಅಂತ ಹೇಳಿದ್ರೆ 1 ಇಸ್ ದ ಕ್ಯಾರೆಕ್ಟರಿಸ್ಟಿಕ್. ಓಕೆನಾ? ಸೊ ಇವಾಗ ಮ್ಯಾಂಟಿಸಾನ ಫೈಂಡ್ ಔಟ್ ಮಾಡಬೇಕು ನಾವು. ಓಕೆ, ಸೊ ಫಸ್ಟ್ ಒನ್ನು ಇಲ್ಲಿ 56 ಇದೆ. ಓಕೆ, ಫಸ್ಟು 2 ನಂಬರ್, ನೆಕ್ಸ್ಟ್ ನಂಬರ್ 4th ಡಿಜಿಟ್ ಇಲ್ಲ ಅಂದರೆ ನಾವು ಮೀನ್ ಡಿಫ್ರೆನ್ಸ್ ಈ ಕಾಲಮಲ್ಲಿ ನೋಡೋದೇ ಬೇಡ. ಸಿ ಅಬ್ಸರ್ವ್ ಹಿಯರ್, ಸಪೋಸ್ 4th ಡಿಜಿಟ್ ಇದ್ದರೆ ಮಾತ್ರ ನಾವು ಮೀನ್ ಡಿಫ್ರೆನ್ಸಲ್ಲಿ ನೋಡಬೇಕು. ಓನ್ಲಿ 2 ಡಿಜಿಟ್ ಇದ್ದರೆ ಫಸ್ಟು 2 ನಂಬರ್ನ ಗ್ರೂಪ್ ಮಾಡಿ ನೆಕ್ಸ್ಟ್ ನಂಬರ್ನ ಡಿಫ್ರೆನ್ಸ್ ಕಾಲಮಲ್ಲಿ ನೋಡಬೇಕು. ಓಕೆನಾ? ಸೊ ಇಲ್ಲಿರೋದು ಫಸ್ಟ್ ನಂಬರ್ ಇರೋದು 506 ಅಂತ ಇದೆ. ಸೊ ಫಸ್ಟು 2 ನಂಬರ್ ಗ್ರೂಪ್ ಮಾಡಿದ್ರೆ 50 ಅಂಡರ್ 6ಅಲ್ಲಿ ವ್ಯಾಲ್ಯೂನ ನೋಡಬೇಕು. ಓಕೆ, ಸೊ ಇಲ್ಲಿ ನೋಡಿ 50. ಓಕೆ ವೆಯ್ಟ್, 50 ಇಲ್ಲಿದೆ. 50 ಅಂಡರ್ 6 ವಾಟ್ ಈಸ್ ದ ವ್ಯಾಲ್ಯೂ? 7042 ಕಾಣಿಸ್ತಿದ್ಯಾ? ಸೊ ದಿಸ್ ಈಸ್ ಹಿಯರ್. ಸೊ ಫಸ್ಟ್ 2 ನಂಬರ್ ಗ್ರೂಪ್ ಮಾಡಿದ್ದೀವಿ. ವಿ ಆರ್ ಸೀಯಿಂಗ್ ಅಂಡರ್ ಮೇನ್ ಕಾಲಮ್. ಕರೆಕ್ಟಾ? ಸೊ ಅದೇ ಥರ ನೆಕ್ಸ್ಟ್ ನಂಬರ್ ಇರೋದು 6. ಡಿಫ್ರೆನ್ಸ್ ಕಾಲಮಲ್ಲಿ 6ನ ಕನ್ಸಿಡರ್ ಮಾಡಿ. 50 ಅಂಡರ್ 6 ದಟ್ ಈಸ್ 7042. ಹಾಗಾದರೆ ದ ವ್ಯಾಲ್ಯೂ ಲಾಗ್ ಆಫ್ 506 ಅಂದರೆ 2.7042
4 2 ಇಷ್ಟೇ ಸಿಂಪಲ್. ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿ ನೆಕ್ಸ್ಟ್ ನಂಬರ್ನ ಡಿಫ್ರೆನ್ಸ್ ಕಾಲಮಲ್ಲಿ ನೋಡ್ತಿದ್ದೀರಾ 50 ಅಂಡರ್ 6. ಅದೇ ಥರ 4th ಡಿಜಿಟ್ 0 ಇದೆ, ಸೊ ಮೀನ್ ಡಿಫ್ರೆನ್ಸ್ ನೋಡೋ ನೆಸೆಸಿಟಿ ಇಲ್ಲ. ಸೊ ನಾವು ನೋಡಬೇಕಾಗಿರೋದು 72 ಅಂಡರ್ 1, ಕರೆಕ್ಟಾ? ಓಕೆ, 72 ಇಲ್ಲಿದೆ ನೋಡಿ, 72 ನೆಕ್ಸ್ಟ್ ನಂಬರ್ 1 ಇರೋದು. ಸೊ 0 ಅಂದರೆ ಮೀನ್ ಡಿಫ್ರೆನ್ಸ್ 0ನಲ್ಲಿ ಇಲ್ಲವೇ ಇಲ್ಲ, ಮೀನ್ ಡಿಫ್ರೆನ್ಸ್ ಸ್ಟಾರ್ಟ್ ಆಗಿರೋದೇ 1ಇಂದ. ಸೊ 72 ಈಸ್ ಅಂಡರ್ ಮೈನ್ ಕಾಲಮ್. ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿದ್ದೀವಿ, ನೆಕ್ಸ್ಟ್ ನಂಬರ್ ಇರೋದು 1, ಸೊ ಇಟ್ ಈಸ್ ಸೀನ್ ಅಂಡರ್ ಡಿಫ್ರೆನ್ಸ್ ಕಾಲಮ್. ಸೊ ಹಾಗಾದರೆ 8579. ಸೊ ಆಲ್ರೆಡಿ ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡಿದ್ದೀವಿ, ಮ್ಯಾಂಟಿಸಾ ಫ್ರ್ಯಾಕ್ಷನಲ್ ಆಗಿರೋದ್ರಿಂದ ಪಾಯಿಂಟ್ ಅಂತ ತೊಗೊಂಡು ಆ್ಯಡ್ ಮಾಡಿ. ಓಕೆ, 8579. ಓಕೆ, ದಿಸ್ ಈಸ್ ದ ಲಾಗ್ ಆಫ್ 7210. ಓಕೆ, ಅದೇ ಥರ 8 ಇದೆ. ಈ ಥರ ಸಿಂಗಲ್ ನಂಬರ್ ಇದ್ದರೆ ಏನು ಮಾಡೋದು? ಸಿ ಇಲ್ಲೆಲ್ಲ ನಮಗೆ ಫಸ್ಟು ಇಲ್ಲಿ ಸ್ಟಾರ್ಟ್ ಆಗಿರೋದೇ ಡಬಲ್ 2 ವ್ಯಾಲ್ಯೂಸಿಂದ. ಸೊ ಇವಾಗ ಏನು ಮಾಡಬೇಕಂದ್ರೆ ಈ 8ನ 8.0 ಅಂತ ಕನ್ಸಿಡರ್ ಮಾಡಬೇಕು. 8.0 ಅಂತ ತೊಗೊಂಡ್ರು ಕ್ಯಾರೆಕ್ಟರಿಸ್ಟಿಕ್ 0ನೇ ಬರುತ್ತೆ. ಸೊ ಬಟ್ ನಾವು ಫಸ್ಟ್ 2 ನಂಬರ್ ಅಂತ ಕನ್ಸಿಡರ್ ಮಾಡಿದಾಗ ಇದು 80 ಆಗುತ್ತೆ. ಈ ಫಸ್ಟ್ ಸಿಂಗಲ್ ನಂಬರ್ ಇದ್ದರೆ ಡೆಸಿಮಲ್ನ ನೆಗ್ಲೆಕ್ಟ್ ಮಾಡಿ 1 0ನ ಆ್ಯಡ್ ಮಾಡ್ಕೊಳ್ಳಿ, 8 ಇರೋದು 80 ಆಗುತ್ತೆ. ಲಾಗ್ ಆಫ್ 6 ಅಂತ ಹೇಳಿದ್ರೆ ಲಾಗ್ ಆಫ್ 16ನಲ್ಲಿ ನೋಡಬೇಕು. ಈಗ ನೀವು ಫೈಂಡ್ ದ ಲಾಗ್ ಆಫ್ 5 ಅಂತ ಕೇಳ್ತಾರೆ, 5.0 50ನಲ್ಲಿ ನೋಡಬೇಕು, 50 ಅಂಡರ್ 0. ಓಕೆ, ಸೊ ಇದನ್ನು 8.00 ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಫಸ್ಟ್ 2 ನಂಬರ್ ಅಂದರೆ ಏನಾಯಿತು 80 ಅಂಡರ್ 0ನಲ್ಲಿ ವ್ಯಾಲ್ಯೂ ನೋಡಬೇಕು. ಓಕೆನಾ? ಫಸ್ಟ್ 80 ಅಂಡರ್ 0, ಸೊ ಎಷ್ಟಾಗುತ್ತೆ ವ್ಯಾಲ್ಯೂ ನೋಡಿ, 80 ಅಂಡರ್ 0 ಇಟ್ ಈಸ್ 9031. ಸೊ ಕ್ಯಾರೆಕ್ಟರಿಸ್ಟಿಕ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, ಇಟ್ ಈಸ್ 0.9031, ಕರೆಕ್ಟಾ? ಸೊ ಅದೇ ಥರ ನೆಕ್ಸ್ಟು 8600 ಇದೆ, ಕ್ಯಾರೆಕ್ಟರಿಸ್ಟಿಕ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಮ್ಯಾಂಟಿಸಾ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿದ್ರೆ 86 ಅಂಡರ್ 0, ನೆಕ್ಸ್ಟ್ 4th ಡಿಜಿಟ್ 0 ಆಗಿರೋದ್ರಿಂದ ನೋ ನೀಡ್ ಟು ಸಿ ದ ಮೀನ್ ಡಿಫ್ರೆನ್ಸ್. ಸೊ 86 ಅಂಡರ್ 0ನಲ್ಲಿ ನೋಡಬೇಕು. ಸಿ 86 ಅಂಡರ್ 0, ದಿಸ್ ಇಸ್ 9345. ಓಕೆ, 3.9345. This is the log of 8600. So ಅದೇ ಥರ 65 is greater than 1. So n minus 1 before decimal. So 65ನ ನಾವು ಹೇಗೆ ಬರಿಬೋದು, 65.00 ಅಂತ ಬರಿಬೋದು. ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿದ್ರೆ 65 ಆಗುತ್ತೆ, ನೆಕ್ಸ್ಟ್ 0ನಲ್ಲಿ ನೋಡಬೇಕು. ಓಕೆನಾ? ಸೊ 65 ಅಂಡರ್ 0, 8129. ಸೊ ಕ್ಯಾರೆಕ್ಟರಿಸ್ಟಿಕ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಆ್ಯಡ್ ಮಾಡಿ 0.8129. ಓಕೆನಾ? ದಿಸ್ ಈಸ್ ಹೌ we calculate the log of a given number by using log book. ಸೊ ಕ್ಯಾರೆಕ್ಟರಿಸ್ಟಿಕ್ನ ಜಸ್ಟ್ ಕೊಟ್ಟಿರೋ ನಂಬರ್ ಗ್ರೇಟರ್ ದೆನ್ 1 ಇದೆಯಾ ಲೆಸ್ ದೆನ್ 1 ಇದೆಯಾ ಅಂತ ನೋಡಿಕೊಂಡು ಫೈಂಡ್ ಔಟ್ ಮಾಡ್ತೀರಾ. ಮ್ಯಾಂಟಿಸಾನ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿಕೊಂಡು ಅದನ್ನು ಮೈನ್ ಕಾಲಮಲ್ಲಿ ನೋಡ್ತೀರಾ, ಮೈನ್ ಕಾಲಮಲ್ಲಿ ನೋಟ್ ಡೌನ್ ಮಾಡ್ಕೊತೀರಾ. ಸೊ ಅದೇ ಲೈನಲ್ಲಿ ಡಿಫ್ರೆನ್ಸ್ ಕಾಲಮಲ್ಲಿ 3rd ನಂಬರ್ನ ಕನ್ಸಿಡರ್ ಮಾಡ್ತೀರಾ. ಇಫ್ ಸಪೋಸ್ 4th ನಂಬರ್ ಇತ್ತಂತ ಹೇಳಿದ್ರೆ ಅದನ್ನು ಮೀನ್ ಡಿಫ್ರೆನ್ಸಲ್ಲಿ ನೋಡಿ ಆ್ಯಡ್ ಮಾಡ್ತೀರಾ. ಫೈನಲಿ ಯು ಗೆಟ್ ದ ಮ್ಯಾಂಟಿಸಾ. ಮ್ಯಾಂಟಿಸಾ ಇಸ್ ಆಲ್ವೇಸ್ ಫ್ರ್ಯಾಕ್ಷನ್ ಆಗಿರೋದ್ರಿಂದ ಆ ಕ್ಯಾರೆಕ್ಟರಿಸ್ಟಿಕ್ಕಿಗೆ ಪಾಯಿಂಟ್ ಅಂತ ಹಾಕಿ ಎಷ್ಟು ಬಂದಿದೆ ಮ್ಯಾಂಟಿಸಾ ಅದನ್ನು ಬರೀತೀರಾ. ಓಕೆನಾ? ಸೊ ದಿಸ್ ಈಸ್ ಹೌ ವಿ ಕ್ಯಾಲ್ಕುಲೇಟ್ ದ ಲಾಗ್. ಥ್ಯಾಂಕ್ ಯು. ನಾನು ಪ್ರಾಬ್ಲಮ್ಸ್ ಸೆಂಡ್ ಮಾಡ್ತೀನಿ, ಅದಕ್ಕೆ ಲಾಗ್ ವ್ಯಾಲ್ಯೂ ನಾನು ನಿಮಗೆ ಒಂದು ಆ್ಯಪ್ದು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಆ ಲಿಂಕ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಲಾಗ್ ಟೇಬಲ್ ಸಿಗುತ್ತೆ. ಸದ್ಯಕ್ಕೆ ಅದನ್ನು ಯೂಸ್ ಮಾಡ್ತೀರಿ. ಸೊ ಆಮೇಲೆ ಇನ್ ಕೇಸ್ ಏನಾದರೂ ಸಾಧ್ಯ ಆದರೆ ಸ್ಟೇಷ್ನರಿ ಸ್ಟೋರ್ಸಿಗೆ ಹೋಗ್ಬಿಟ್ಟು ಲಾಗ್ ಟೇಬಲ್ನ ಪರ್ಚೇಸ್ ಮಾಡಿ. ಸೊ ಈಗ ನಾನು ಇವಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಲಿಂಕ್ನ ಶೇರ್ ಮಾಡಿರ್ತೀನಿ. ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದರ ಲಾಗ್ ಟೇಬಲ್ ಸಿಗುತ್ತೆ, ಲಾಗ್ ಟೇಬಲ್ನ ಯೂಸ್ ಮಾಡಿಕೊಂಡು ಆ ಲಾಗ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿ ಸೆಂಡ್ ಮಾಡಬೇಕು. ಓಕೆ, ಮೇಕ್ ಎ ಶಾರ್ಟ್ ನೋಟ್ಸ್ ಆ್ಯಂಡ್ ಸೆಂಡ್ ಇಟ್ ಇನ್ ಗ್ರೂಪ್.